ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಏನಿದು ಅರಮನೆಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದರೆ ನಾನು ಖಂಡಿತವಾಗಿಯೂ ಒಂಥರ ಅರಮನೆ ರೀತಿಯಲ್ಲಿ ಇರುವಂತಹ ಒಂದು ಸೀರಿಯಲ್ ಸೆಟ್ಗೆ ಬಂದಿದ್ದೀನಿ. ಈ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುವಂತಹ ಮನೆ ಮಾತಾಗಿರುವಂತಹ ಖ್ಯಾತಿಯನ್ನು ಪಡೆದಿರುವಂತಹ ಸೀರಿಯಲ್ ಶ್ರೀ ರೇಣುಕಾ ಯಲ್ಲಮ್ಮ ಧಾರಾವಾಹಿ ಸೆಟ್ಗೆ ನಾನಿವತ್ತು ಬಂದಿದ್ದೀನಿ. ಇಲ್ಲಿ ಆರ್ಟಿಸ್ಟ್ಗಳು ಯಾರೆಲ್ಲ ಇರ್ತಾರೆ, ಹೇಗೆಲ್ಲ ಮೇಕಪ್ ಮಾಡ್ಕೊಳ್ತಾರೆ, ಹಾಗೆ ಎಷ್ಟು ತರಲೆ ತುಂಟಾಟಗಳನ್ನ ಮಾಡ್ತಾ ಸೀರಿಯಲ್ ಸೆಟ್ನಲ್ಲಿ ಎಂಜಾಯ್ ಮಾಡ್ತಾರೆ ನಟನೆಯನ್ನ, ಎಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ. ಯಲ್ಲಮ್ಮ ಪಾತ್ರವನ್ನು ನಿಭಾಯಿಸ್ತಾ ಇರುವಂತಹ ಅನನ್ಯ ಅವ್ರನ್ನ ಮಾತಾಡಿಸ್ದೆ. ಅವ್ರು ಹೇಳ್ತಾ ಇದ್ರು 3 ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದೀನಿ. ಕಾಟೇರ ಆಗಿರ್ಬೋದು, ಈಗ ಬರ್ತಾ ಇರುವಂತಹ ಬಹುದೊಡ್ಡ ಬಹುನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಆಗಿರ್ಬೋದು, ಹಾಗೆ ದುನಿಯಾ ವಿಜಿ ಅವರ ಒಂದು ಸಿನಿಮಾದಲ್ಲೂ ಕೂಡ ಬಹು ಮುಖ್ಯವಾದ ಪಾತ್ರವನ್ನ ಮಾಡಿದ್ದೀನಿ ಅಂತ. ಆ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಗೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಊಟ ಆಯ್ತಾ? ಹಾಂ ಆಯಿತು, ನಿಮ್ಮದು? ನಂದು ಆಯಿತು. ಈಗ ಮ್ಯಾಕ್ಸ್ ಸಿನಿಮಾ ಇನ್ನೇನು ಸ್ವಲ್ಪ ದಿನದಲ್ಲೇ ಯಾವಾಗ ಬರುತ್ತೆ ಅಂತ ಡೇಟ್ ಕೂಡ ಅನೌನ್ಸ್ ಆಗುತ್ತೆ. ಇವತ್ತು ಕಾತರದಿಂದ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಮ್ಯಾಕ್ಸ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಬಹು ಮುಖ್ಯವಾದ ಪಾತ್ರ ಅಂತ ಹೇಳಿದ್ರಿ. ಅಂದರೆ ಸುದೀಪ್ ಸರ್ ಜೊತೆಗೇನೆ ಇದೆ, ಅವ್ರನ್ನ ಸೇವ್ ಮಾಡುವಂತಹ ಒಂದು ಸನ್ನಿವೇಶ ಇರುತ್ತೆ ಅಂತ. ನಿಮ್ಮ ಪಾತ್ರದ ಬಗ್ಗೆ ಒಂದು 2 ಸಾಲು. ಈ ಒಂದು ಮೂವಿನಲ್ಲಿ ಸುಂದರರಾಜ್ ಸರ್ ಮಗಳಾಗಿ ನಟಿಸ್ತಾ ಇದ್ದೀನಿ. ಸುದೀಪ್ ಸರ್ ಮತ್ತು ನನ್ನ ಕಾಂಬಿನೇಷನ್ ಕೂಡ ಇದರಲ್ಲಿದೆ. ಅಂದರೆ ಈ ಒಂದು ಮೂವಿನಲ್ಲಿ ಒಂದು ಹುಡುಗಿನ ಅವ್ರು ಹೇಗೆ ಕಾಪಾಡ್ತಾರೆ, ಹೇಗೆ ಸೇವ್ ಮಾಡ್ತಾರೆ ಅನ್ನೋದು, ಅವಳಿಗೆ ಹೇಗೆ ಸಹಾಯ ಮಾಡ್ತಾರೆ ಅನ್ನೋದೇ ಈ ಒಂದು ಮೂವಿ ಇದೆ. ಅಂದರೆ ನನ್ನ ಒಂದು ಪಾತ್ರ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡುತ್ತೆ, ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ. ಸೊ ಇನ್ನು ಏನೇನಿದೆ ಅನ್ನೋದನ್ನು ನೀವು ಮೂವಿನಲ್ಲೇ ನೋಡಬೇಕು. ಮೂವಿನಲ್ಲಿ ಇನ್ನೂ ಡೆಪ್ತಾಗಿರುತ್ತೆ. ಸೊ ಮೂವಿ ನೋಡಿ. ಇದೇ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡ್ತಾರೆ. ಎಲ್ಲರೂ ಡಿಸೆಂಬರಲ್ಲಿ ಮೂವಿನ ನೋಡಿ. ಓಕೆ, ಡೇಟ್ ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ? ಡೇಟ್ ಗೊತ್ತಿಲ್ಲ, ತಿಂಗಳು ಅಷ್ಟೇ ಗೊತ್ತು. ಓಕೆ, ಡನ್. ಅಂದರೆ ಸುದೀಪ್ ಸರ್ ಒಟ್ಟಿಗೆ ಪಾತ್ರ ಮಾಡೋದು ಅಂದರೆ ಅದೊಂದು ಒಳ್ಳೆ ಅವಕಾಶ. ಅದು ನಿಮಗೆ ಇನ್ನು 10th ಸ್ಟ್ಯಾಂಡರ್ಡಲ್ಲೇ ಸಿಕ್ಕಿದೆ ಅಂದರೆ ಎಷ್ಟು ಖುಷಿ ಇದೆ. ಜೊತೆಗೆ ಏನೆಲ್ಲ ಟಿಪ್ಸ್ ಕೊಟ್ಟರು, ನಿನಗೇನು ಅನ್ನಿಸ್ತು ಫಸ್ಟ್? ಏನು ಫೀಲ್ ಆಯಿತು ಸರ್ ಜೊತೆ ಆ್ಯಕ್ಟ್ ಮಾಡುವಾಗ? ಭಯ ಆಯಿತಾ ಏನು ಅಂತ? ಆ್ಯಕ್ಚುಲಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು 9th. ಓಕೆ, ನಾನೀಗ 10th. ಇಲ್ಲ ಸರಿ, 10th. ಬಟ್ ಅಂದರೆ ಫಸ್ಟ್ ಹಾಫ್ ನನಗೆ 9th ಇತ್ತು. ಆಮೇಲೆ 9th ಎಲ್ಲ ಮುಗಿದು 10th ಬಂದೆ. ಆವಾಗ ಸುದೀಪ್ ಸರ್ ಜೊತೆ ಸಿಕ್ತು ನನಗೆ. ಫಸ್ಟು ತಮಿಳಲ್ಲಿ ಒಬ್ಬರು ಆ್ಯಕ್ಟರ್ ಇದ್ರು. ಅವರು ತುಂಬ ವಿಲನಾಗಿ ಮಾಡಿದ್ದಾರೆ, ಲೈಕ್ ತುಂಬ ಪಾತ್ರಗಳು ಮಾಡಿದ್ದಾರೆ. ಅವ್ರ ಜೊತೆ ಇತ್ತು. ಅದಾದ ನಂತರ ನನಗೆ ಸುದೀಪ್ ಸರ್ ಜೊತೆ ಸಿಕ್ಕಿದ್ದು. ಅವರು ಫಸ್ಟು ನನಗೆ ತುಂಬ ನರ್ವಸ್ ಆಗ್ತಿತ್ತು, ಯಾಕಂದರೆ ಅವ್ರ ಲುಕ್ಕು ತುಂಬ ಸಕ್ಕತ್ತಾಗಿ ಕಾಣಿಸ್ತಿದ್ರು ಅವರು. ಆ ಒಂದು ಲುಕ್ಕಲ್ಲಿ ನನ್ನ ಹತ್ರ ಬಂದಾಗ ತುಂಬ ನರ್ವಸ್ ಫೀಲ್ ಆಯಿತು. ನನ್ನ ಹತ್ರ ಅವರೇ ಮಾತಾಡಿಸಿದ್ರು. ಮತ್ತು ನನ್ನ ಆ್ಯಕ್ಟಿಂಗ್ ಎಲ್ಲ ನೋಡಿದಾಗ ಅಂದರೆ ಲೈಕ್ ಅವರೇ ಎಲ್ಲ ಹೇಳ್ಕೊಟ್ರು ನನಗೆ ಹೇಗೆ ಮಾಡಬೇಕು, ಆ ಸಿಚುವೇಶನ್ ಇನ್ನೂ ಏನು ಬೇಕು, ಏನು ಮಾಡಬೇಕು ಅನ್ನೋದನ್ನು ಅವರೇ ಹೇಳ್ಕೊಟ್ರು. ಮತ್ತು ನನ್ನ ಆ್ಯಕ್ಟಿಂಗ್ ನೋಡಿ ಅವರು ತುಂಬ ಚೆನ್ನಾಗಿದೆ, ಸೂಪರಾಗಿ ಮಾಡಿದೆ ಅಂತೆಲ್ಲ ಹೇಳಿದ್ರು. ಅವ್ರ ಮನೆಗೆ ಹೋಗಿದ್ದೆ, ಡಬ್ಬಿಂಗ್ ಇತ್ತು ಅಂತ. ಆಗ ಅವರೇ ಹೇಗೆ ವಾಯ್ಸ್ ಕೊಡಬೇಕು ಅಂತ ಎಲ್ಲ ಹೇಳ್ಕೊಟ್ರು. ಅದು ಲೈಕ್ ನಾನು ಅಂದ್ಕೊಂಡಿರಲಿಲ್ಲ. ಅವರೇ ಬಂದು ಅಂದರೆ ಡಬ್ಬಿಂಗ್ ಮಾಡ್ತಿರ್ಬೇಕಾದ್ರೆ ಅವರೇ ಹೆಡ್ಫೋನಲ್ಲಿ ಹೇಳ್ತಿದ್ರು. ಆಮೇಲೆ ನನಗೆ ಗೊತ್ತಾಗಲಿಲ್ಲ ಅಂತ ಅವರೇ ಬಂದು ಡಬ್ಬಿಂಗ್ ರೂಮ್ ಹತ್ರ ಬಂದು ನನಗೆ ಹೇಗೆ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ರು. ನಾನು ಅಂದ್ಕೊಂಡಿರಲಿಲ್ಲ ಅವ್ರು ಬರ್ತಾರೆ ಅಂತ. ಅವ್ರು ಬಂದು ಹೇಳಿಕೊಟ್ರು. ಆಮೇಲೆ ಅಷ್ಟೇ, ಇನ್ನು ಮೂವಿ ನೋಡಿ ಅಂತ ಹೇಳಿದ್ರು. ಖಂಡಿತ ನೋಡ್ತೀನಿ. ಇದೆ ನೆಕ್ಸ್ಟ್ ಡಿಸೆಂಬರಿಗೆ ಬರುತ್ತೆ, ಎಲ್ಲರೂ ನೋಡಿ. ಇನ್ನು ದರ್ಶನ್ ಅವರೊಟ್ಟಿಗೆ ನಟನೆ ಮಾಡಿದಂತಹ ಒಂದು ಎಕ್ಸ್ಪೀರಿಯನ್ಸ್ ಕಾಟೇರ ಸಿನಿಮಾದಲ್ಲಿ, ಅದು ಕೂಡ ಅದ್ಭುತ ಪಾತ್ರನೇ. ಅದ್ರ ಬಗ್ಗೆ ಒಂದು 2 ಸಾಲು. ಕಾಟೇರದಲ್ಲಿ ಶ್ರುತಿ ಮ್ಯಾಮ್ ಮಗಳಾಗಿ ಮಾಡಿದೆ. ಫಸ್ಟ್ ಡೇ ದರ್ಶನ್ ಸರ್ ಜೊತೆನೇ ಇದ್ದಿದ್ದು. ನೈಟ್ ಶಿಫ್ಟ್, ನಾನು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದೆ. ಆವಾಗ 9th ಆಗ ನಾನು ಬಂದಾಗ ಅವ್ರು ಲೈಕ್ ಫುಲ್ ನರ್ವಸ್. ನನಗೆ ದರ್ಶನ್ ಸರ್ ಅಂದರೆ ತುಂಬ ಭಯ ಇತ್ತು. ಅವ್ರು ನನ್ನ ಮುಖ ನೋಡ್ಬಿಟ್ಟು ಸ್ಮೈಲ್ ಮಾಡಿದ್ರು. ಆಮೇಲೆ ನನ್ನ ಹತ್ರ ಬಂದು ಏನು ನಿಮ್ಮ ಹೆಸರು ಅಂತ ಫುಲ್ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ಸಿದ್ರು. ಆಗ ನನ್ನ ಹೆಸರು ಅನನ್ಯ ಅಂದೆ. ಆಮೇಲೆ ನನ್ನ ಕ್ಲಾಸು ಎಲ್ಲಿಂದ ಬರೋದು ಅದೆಲ್ಲ ಕೇಳಿದ್ರು. ಮೈಸೂರಿಂದ ಬರ್ತೀರಾ ಅಂತೆಲ್ಲ ಇದು ಮಾಡಿದ್ರು. ಆಮೇಲೆ ಲೈಕ್ ಅವ್ರದ್ದು ನಂದೊಂಥರ, ನಾನು ತುಂಬ ವರ್ಷಗಳಾದ್ಮೇಲೆ ನನ್ನ ನೋಡಿರ್ತಾರೆ ಅಂದ್ಬಿಟ್ಟು ಹಿಂಗೆ ಇನ್ನೋದೊಂದು ಸೀನ್ ಇತ್ತು. ಅದೊಂದು 15 ಟೈಮ್ಸ್ ಮಾಡಿದ್ರು. ಅದಾದ ನಂತರ ಅವ್ರ ಜೊತೆ ಫೋಟೋ ಕೇಳಿದೆ. ಬಟ್ ಅವ್ರದ್ದು ಬೇಗ ಮುಗೀತು, ನಮ್ಗೆ ಸ್ವಲ್ಪ ಲೇಟಾಗಿ ಮುಗೀತು, ಅವಾಗ ಆಗಲಿಲ್ಲ. ಅದಾದ ನಂತರ ಮೈಸೂರು ಗೋಲ್ಡ್ ಜಿಮ್ಮಿಗೆ ಬಂದರು ಅವರು. ನಾನು ಆ ಟೈಮಲ್ಲಿ ಗೋಲ್ಡ್ ಜಿಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಜಿಮ್ಗೆ ಹೋಗ್ತಿದ್ದೆ. ಸೊ ಆವಾಗ ಅವ್ರು ಬಂದರು. ಆಗ ನಾನು ಅವ್ರನ್ನ ಭೇಟಿ ಮಾಡಿದೆ. ಸರ್ ನಿಮ್ಮ ಜೊತೆ ಒಂದು ಫೋಟೋ ತೊಗೋಬೋದಾ ಅನ್ನೋದಕ್ಕೆ ಫೋಟೋ ಕೊಟ್ಟರು. ಆಮೇಲೆ ನೀನು ಇಲ್ಲಿಗೆ ಬರ್ತೀಯಾ ಅಂತ ಕೇಳಿದ್ರು. ತುಂಬ ಪ್ರೀತಿಯಾಗಿ ಮಾತಾಡ್ಸಿದ್ರು. ಆಮೇಲೆ ಲಾಸ್ಟಾಗಿ ಅವ್ರು ಹೇಳಿದ್ದು ಒಂದೇ ವಿಷಯ, ಚೆನ್ನಾಗಿ ಓದೋದು ಮಾತ್ರ ಬಿಡಬೇಡ ಅಂತ ಹೇಳಿದ್ರು. ಅವ್ರ ಕೇರಿಂಗ್ ಇಷ್ಟ ಆಯಿತು ನನಗೆ.
ಬಟ್ ಈಗ ಅವರು ಜೈಲಲ್ಲಿ ಅಂದರೆ ಲೈಕ್ ಹಾಸ್ಪಿಟಲಲ್ಲಿದ್ದಾರೆ. ಆದಷ್ಟು ಬೇಗ ಅವರು ಹೆಲ್ತ್ ಕೇರ್ ಆಗಿ ಅಂದರೆ ಕ್ಯೂರ್ ಆಗಲಿ ಅಂತಲೇ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಘಟನೆ ಬಗ್ಗೆ ಅನನ್ಯ ಅವ್ರಿಗೆ ಈ ಪ್ರಶ್ನೆ ಕೇಳಬಾರ್ದು ಆ್ಯಕ್ಚುಲಿ. ಆದರೂ ಕೂಡ ನೀವು ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ನೀವೇ ಹೇಳಿದ್ರಿ ಅಂತ ಕೇಳ್ತಾ ಇದ್ದೀನಿ. ಏನು ಅನ್ಸುತ್ತೆ, ಅದೊಂದು ಕೆಟ್ಟ ಗಳಿಗೆ ಅನನ್ಯ ಅವರೇ. ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಚೆನ್ನಾಗಿ ಓದು ಅಂತಲೂ ಕೂಡ ಓದ್ಬಿಡ್ಬೇಡ ಅನ್ನುವಂತಹ ಟಿಪ್ಸನ್ನು ಕೊಟ್ಟಿದ್ದಾರೆ. ಅಂಥವರು ಇಂತಹ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಬೇಜಾರಾಗುತ್ತೆ. ಅಪ್ಪ ಫಸ್ಟ್ ಹೇಳಿದ್ರು ಅವರು ದರ್ಶನ್ ಸರ್ ಜೈಲಿಗೆ ಹೋದ್ರು ಅಂತ. ನನ್ನ ಶಾಕ್ ಆಯಿತು ಈ ವಿಷಯ ಗೊತ್ತಾದಾಗ. ಆಮೇಲೆ ನ್ಯೂಸ್ ಹೋಗಿ ನೋಡಿದಾಗ ಹೀಗೀಗೆ ಎಲ್ಲ ಆಗಿದೆ ಅಂತ ಗೊತ್ತಾದಾಗ ತುಂಬ ಬೇಜಾರಾಯಿತು. ಬಟ್ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ, ಅವ್ರು ಆದಷ್ಟು ಬೇಗ ಅವ್ರಿಗೆ ಬೇಲ್ ಸಿಗಲಿ, ಹೊರಗಡೆ ಬರಲಿ, ಇನ್ನು ಹೊಸ ಹೊಸ ಮೂವಿ ಮಾಡಲಿ. ಮತ್ತು ಇವಾಗ ಅವ್ರು ಹಾಸ್ಪಿಟಲಲ್ಲಿದ್ದಾರೆ, ಅವರ ಹೆಲ್ತ್ ಟ್ರೀಟ್ಮೆಂಟ್ ಆಗಲಿ, ಅವರು ಆರಾಮಾಗಿ ಮುಂಚಿನ ಥರ ಹೇಗೆ ಓಡಾಡ್ಕೊಂಡು ನಗ್ನಗ್ತಾ ಎಲ್ಲರ ಜೊತೆ ಮಾತಾಡ್ತಾ ಹೇಗೆ ಚೆನ್ನಾಗಿದ್ರು ಹಾಗೆ ಈಗಲೂ ಇನ್ನು ಮುಂದೆನೂ ಇರಲಿ, ಈಗಲೂ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೆ. ಓಕೆ, ಇನ್ನು ಫೈನಲಿ ದುನಿಯಾ ವಿಜಯ್ ಅವರ ಸಿನಿಮಾ, ಈಗ ಎರಡನ್ನ ಕೇಳಿ ಅದನ್ನು ಕೇಳಿಲ್ಲ ಅಂದರೆ ಅದು ಮೋಸ ಆಗುತ್ತೆ. ಸೊ ಅದ್ರ ಬಗ್ಗೆನೂ ಹೇಳ್ಬಿಡ್ಕಂದ. ಅದರಲ್ಲಿ ಫಸ್ಟ್ ಹಾಫ್ ಅಷ್ಟೇ ಆಗಿದ್ದು, ಜಾಸ್ತಿ ದಿನ ಇರಲಿಲ್ಲ. ದುನಿಯಾ ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದಾಗ ಖುಷಿ ಅನ್ನಿಸ್ತು. ರಚಿತಾರಾಮ್ ಅವರಿದ್ದರು, ಅವ್ರ ಮಗಳಿದ್ರು, ಶಿಶಿರ್ ಸಮಥಿಂಗ್ ಅವರ ಅಣ್ಣ ಅಂದರೆ ಡೇರ್ ಡೆವಿಲ್ ಮುಸ್ತಫಾದಲ್ಲಿ ಹೀರೋಗಿ ಮಾಡಿದರು, ಅವ್ರ ಜೊತೆ ಇತ್ತು. ಹಾಂ, ಶಿಶಿರ್ ಅವ್ರ ಜೊತೆ ಇತ್ತು. ಅವ್ರು ಮಾತಾಡ್ಸಿದ್ರು. ಅಕ್ಕ ಅಂತಂದರೆ ದುನಿಯಾ ವಿಜಯ್ ಸರ್ ಮಗಳು, ಅವ್ರ ಸ್ವಂತ ಮಗಳು ರಿತನ್ಯ, ಮೋನಿಕಾ ಅನಿಸುತ್ತೆ. ಅವರಂತೂ ನನ್ನ ಜೊತೆ ತುಂಬ ಕ್ಲೋಸಾಗಿ ಲೈಕ್ ರಿಯಲ್ ಅಕ್ಕ, ಸ್ವಂತ ಅಕ್ಕ ಅಂತಲೇ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ದುನಿಯಾ ವಿಜಯ್ ಸರ್ ಕೂಡ ಅಷ್ಟೇ, ಅವರು ಹಾಯ್ ಬಾಯ್ ಅಂತೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಅಷ್ಟೇ, ಒಟ್ನಲ್ಲಿ ಆ ಸೆಟ್ ತುಂಬ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಶೂಟಿಂಗ್ ಸ್ಟಾರ್ಟ್ ಆಗಬೇಕು. ಓಕೆ, ರಚಿತಾರಾಮ್ ಅವ್ರು ಏನಾದರೂ ಆ್ಯಕ್ಟಿಂಗ್ ಸ್ಕಿಲ್ಸ್ ಏನಾದರೂ ಹೇಳ್ಕೊಟ್ರಾ? ಅವ್ರ ಜೊತೆಗೆ ಪಾತ್ರ ಏನಾದರೂ ಮಾಡಿದ್ರಾ? ಅಂದರೆ ಅವ್ರ ಜೊತೆ ಕಾಂಬಿನೇಷನ್ ಆಗಿ ಇರಲಿಲ್ಲ, ಮುಂದೆ ಬರುತ್ತೆ ಅಂತ ಹೇಳಿದರು. ಸೊ ಅಲ್ಲಿವರೆಗೂ ಯಾವ ಕಾಂಬಿನೇಷನ್ ಆಗಿ ಮಾತುಕತೆ ಇಲ್ಲ. ಬಟ್ ನಾನು ಅವ್ರ ಜೊತೆ ಮಾತಾಡಿದ್ದೆ, ಅವರು ಹಾಯ್ ಓಕೆ ಅಂತ ಹೇಳಿದರು. ಬಟ್ ನಾನು ಅವ್ರ ಅಕ್ಕನ ಜೊತೆ ಮಾತಾಡಿದೆ. ಅವರು ನಮ್ಮ ಪುಟ್ಟಣ್ಣ ಸ್ಟುಡಿಯೋ ಬಂದಿದ್ರು ಅವತ್ತು, ಅವ್ರ ಜೊತೆ ಹಾಯ್ ಅಂದೆ, ಅವರು ಹಾಯ್ ಅಂದರು. ಲೈಕ್ ನನಗೆ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ, ಇಬ್ಬರು ವಾಯ್ಸ್ ಒಂದೇ ಥರ ಇದೆ. ಅವ್ರ ವಾಯ್ಸ್ ಹೇಳಿದಾಗ ಅವರು ರಚಿತಾರಾಮೇ ನೆನಪಾದರು ನನಗೆ. ಅಷ್ಟೇ. ಥ್ಯಾಂಕ್ ಯು ಕಂದ, ತುಂಬ ಖುಷಿ ಆಯಿತು. ಇನ್ನು ಹೆಚ್ಚೆಚ್ಚು ಪ್ರಾಜೆಕ್ಟ್ಸನ್ನು ಮಾಡ್ತಾ ನಮ್ಮೆಲ್ಲರೂ ರನ್ಸು ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು. ಹಾಗೆ ನಮ್ಮ ಈ ಒಂದು ಸೆಟ್ ಒಂಥರ ಫ್ಯಾಮಿಲಿ ಥರ ಅಲ್ಲ, ಫ್ಯಾಮಿಲಿನೇ. ನಮ್ಮ ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್, ಆರ್ಟ್ ಡಿಪಾರ್ಟ್ಮೆಂಟ್, ಹೇರ್ ಸ್ಟೈಲ್ ಭಾಗ್ಯಕ್ಕ ಅವರಂತೂ ಒಂಥರ ಸ್ವಂತ ಅಕ್ಕನ ಥರನೇ. ಸೌಂಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮ್ಯಾನೇಜರ್, ಡೈರೆಕ್ಟರ್, ಪ್ರೊಡ್ಯೂಸರ್, ನಾವೆಲ್ಲ ಒಂಥರ ಫ್ಯಾಮಿಲಿ ಥರ. ರಾಜು ಅಣ್ಣ, ಶ್ರೇಯಸ್ ಅಣ್ಣ, ಸಿದ್ದು ಅಣ್ಣ, ಮನು ಅಣ್ಣ, ಇಬ್ಬರು ಮನು ಅಣ್ಣ, ಇಬ್ಬರು ಮಾದೇವಣ್ಣ, ಧನು ಅಣ್ಣ, ಗುರು ಅಣ್ಣ, ಗುರು ಸರ್, ಮಲ್ಲಿಕಾರ್ಜುನ್ ಸರ್, ಮ್ಯಾನೇಜರ್ ಸರ್, ಎಲ್ಲರೂ ಕೂಡ ಒಂದು ನನಗೊಂಥರ ಸ್ವಂತ ಅಣ್ಣಂದಿರ ಥರನೇ. ಎಲ್ಲರೂ ನನ್ನ ತಂಗಿ ಥರ ನೋಡ್ತಾರೆ. ಈ ಒಂದು ಫ್ಯಾಮಿಲಿ ಹೀಗೆ ಇರಲಿ. ಹಾಗೆ ಆರ್ಟಿಸ್ಟ್ ಮಹತಿ ಅಕ್ಕ ಆಗಿರ್ಬೋದು, ನಾನು ರೇಣುಕೆ ಪಾತ್ರ ಮಾಡ್ತಾರೆ, ಅವರು ಕೂಡ ಒಂಥರ ನಾವು ಫ್ಯಾಮಿಲಿ ಥರನೇ ಇರ್ತೀವಿ. ಎಲ್ಲ ನಗ್ತಾ, ಒಬ್ರೊಬ್ರು ಕೇರ್ ಮಾಡ್ತಾ, ಜಗಳ ಮಾಡ್ತಾ, ಹೀಗೆ ಖುಷಿಯಾಗಿರ್ತೀವಿ. ಒಟ್ನಲ್ಲಿ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದಂಗೆ ನಂಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತಲೇ ಅನ್ನಿಸ್ತು. ನಾನು ಫಸ್ಟ್ ರಿಯಾ ಮೂವಿ ಮಾಡ್ತಿದ್ದೆ, ಆಗ ಹೇಗೆ ಫೀಲಿಂಗ್ ಇತ್ತೋ ಅದೇ ರೀತಿ ಇಲ್ಲೂ ಫೀಲಿಂಗ್ ಆಗ್ತಾಯಿದೆ. ನನ್ನ ಲೈಫಲ್ಲಿ ಅಣ್ಣಂದಿರ ಇಲ್ಲ, ಅಣ್ಣನೂ ಇಲ್ಲ, ನನಗೆ ತಮ್ಮ ಇದ್ದಾನೆ ಅಷ್ಟೇ. ಬಟ್ ಇಲ್ಲಿ ನನಗೆ ಎಷ್ಟೋ ಜನ ಅಣ್ಣಂದಿರು ಸಿಕ್ಕಿದ್ರು. ಅವರೆಲ್ಲ ಸ್ವಂತ ತಂಗಿ ಥರ ಟ್ರೀಟ್ ಮಾಡ್ತಾರೆ, ನನಗೇನಾದರೂ ಗಾಯದಾಗ ಕೇರ್ ಮಾಡ್ತಾರೆ. ಆ ಥರ ಒಂದು ಫೀಲಿಂಗ್ ಸಿಕ್ತು, ಒಂದು ಭಾವನೆ, ಲೈಕ್ ಫೀಲಿಂಗ್ ಎಕ್ಸ್ಪೀರಿಯನ್ಸ್. ಈ ಒಂದು ಸೀರಿಯಲ್ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರಗಳ ಜೊತೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಅವ್ರಗಳ ಎಲ್ಲ ಮನಸ್ಸುಗಳ ಜೊತೆ ನಾನೊಬ್ಬಳು ಹೇಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಸಹ ತಿಳ್ಕೊಂಡೆ. ಸೊ ಅದರಲ್ಲಿ ನಮ್ಮ ನಾಗಣ್ಣ, ರಾಜು ಅಣ್ಣ, ಶ್ರೇಯಸ್ ಅಣ್ಣ ಅವರಂತೂ ಒಂದೊಂದು ಲೈಕ್ ಆ್ಯಕ್ಟಿಂಗಲ್ಲಿ ಎಕ್ಸ್ಟ್ರಾ ಹೇಳ್ಕೊಡ್ತಾ ಇರ್ತಾರೆ. ಹೇಗೆ ಆ್ಯಕ್ಟ್ ಮಾಡಬೇಕು, ಹೇಗೆ ಅಳಬೇಕು, ವಾಯ್ಸಲ್ಲಿ ಹೇಗೆ ಮಾಡ್ಯುಲೇಷನ್ ತೊಗೊಬರ್ಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ನಾನು ನನ್ನ ಸೀರಿಯಲಲ್ಲಿ ಮೇಕಪ್ ಇಷ್ಟೆಲ್ಲ ಚೆನ್ನಾಗಿ ಬರೋಕ್ಕೆ ಕಾರಣ ಗುರು ಅಣ್ಣ ಅವರು, ಮತ್ತು ಆನಂದಣ್ಣ ಇಷ್ಟೆಲ್ಲ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ನನಗೆ ನಾನು ಏನಾದರೂ ಮಿಸ್ಟೇಕ್ ಆಯಿತು ಅಂದಾಗ ಪರವಾಗಿಲ್ಲ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಮತ್ತು ಹೇರ್ ಸ್ಟೈಲಿಸ್ಟ್ ನಾನು ಇಷ್ಟು ಅಕ್ಕ ತಪ್ಪಾಯಿತು, ಇದು ತಪ್ಪಾಯಿತು ಅಂದಾಗಲೂ ಪರವಾಗಿಲ್ಲ ಅಂತ ಮಾಡಿಕೊಡ್ತಾರೆ. ಭಾಗ್ಯಕ್ಕೆ ಅವ್ರಿಗೆ ನಾನು ಇಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ, ಯಾಕಂದರೆ ಕೆಲವೊಂದು ಸರ್ತಿ ತುಂಬ ಇರಿಟೇಟ್ ಮಾಡ್ತೀನಿ ಅವ್ರಿಗೆ, ಆದರೂ ಅದನ್ನೆಲ್ಲ ತಡ್ಕೋತಾರೆ.
ನಮ್ಮ ಸೆಟ್ಟಲ್ಲಂತೂ ಎಲ್ಲ ನನ್ನ ರೇಗಿಸ್ತಾ ನಾನು ಏನಾದರೂ ಒಂದು ಡೈಲಾಗ್ ಫಂಬಲ್ ಮಾಡಿದ್ರೆ ಸಾಕು ಮನು ಅಣ್ಣ ಧನು ಅಣ್ಣ ಅವರೆಲ್ಲ ಎದ್ದು ಬಿಡ್ತಾರೆ ಅದನ್ನ ಇಟ್ಕೊಂಡು ಇದು ಮಾಡಿ ರೇಗಿಸ್ತಾ ಇರ್ತಾರೆ. ಸೊ ಒಟ್ಟಿನಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೂ ಸಹ ಅವ್ರ ಹೆಸರು ಮಂಜು ಸರ್, ನಿಮಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹೈಯರ್ ರಿಪಬ್ಲಿಕ್ ಚಾನಲ್ ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಅಂದರೆ ಒಂದು ಎಪಿಸೋಡ್ ಮಾಡ್ಬೋದು ಅನನ್ಯ ಅವ್ರ ಜೊತೆ ಮಾತಾಡ್ತಾ, ಈಗ ಮಾತು ಮುಗಿಸೋಕೆ ಇಷ್ಟ ಇಲ್ಲ ಅನ್ಸುತ್ತೆ, ಅಷ್ಟೊಂದು ಮಾತಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ದಿನ ಮಾತಾಡಿಸ್ತೀನಿ ಅನನ್ಯ ಅವ್ರಿಗೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೀವು ಮುದ್ದಾಗಿ ಫ್ರೇಮಲ್ಲಿ ತುಂಬ ಸಖತ್ತಾಗಿ ಕಾಣಿಸುವಂತಹ ಕಲಾವಿದರನ್ನ ನೋಡಿರ್ತೀರಾ. ಬಟ್ ಆ ಫ್ರೇಮ್ ಹಿಂದೆ ಎಷ್ಟು ಕೈಗಳು ಕೆಲಸ ಮಾಡಿರುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಅಂತ ಭಾವಿಸ್ತೀನಿ. ಸೊ ಅವರೆಲ್ಲರೂ ಕೂಡ ಇಲ್ಲಿದ್ದಾರೆ ನೋಡಿ. ನಮ್ಮ ಗಂಡ ಹೈಕ್ಲು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಾಯ್ ಹೇಳ್ಬಿಡಿ ಎಲ್ಲರೂ ಒಂದ್ಸಲ. ಸೊ ಒಂದು ಪಾತ್ರ ಜನಗಳಿಗೆ ಬಹಳ ಹತ್ತಿರವಾಗಿದೆ. ಎಷ್ಟು ಅಂತ ಅಂದರೆ, ದೇವರು ಅಂತೇಳ್ಬಿಟ್ಟು ಕೈ ಮುಗಿತಾರೆ ಈ ಪಾತ್ರವನ್ನು ನೋಡಿ. ಎಲ್ಲಮ್ಮನ ಪಾತ್ರ, ಆ ಪಾತ್ರನ ನಿಭಾಯಿಸ್ತಾ ಇರುವಂತಹ ಅನನ್ಯ ಅವರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಅನನ್ಯ ಅಂತ ಕರೀಲ, ಎಲ್ಲಮ್ಮ ತಾಯಿ ಅಂತ ಕರೀಲ? ನಿಮ್ಮ ಇಷ್ಟ. ಅಂದರೆ ನಾನು ಹೊರಗಡೆ ಹೋದಾಗ ಎಲ್ಲ ಯಲ್ಲಮ್ಮ ಅಂತಲೇ ಕರೀತಾರೆ. ಬಟ್ ನನ್ಗೆ ಗೊತ್ತಿರೋರು ಬರೀ ಅನನ್ಯ ಅನನ್ಯ ಅಂತ ಕರೀತಾರೆ. ಸೊ ನಿಮ್ಮ ಇಷ್ಟ, ನೀವು ಎಲ್ಲಮ್ಮ ಅಂತ ಕರೆದ್ರೂ ತೊಂದರೆ ಇಲ್ಲ, ಅನನ್ಯ ಅಂತ ಕರೆದ್ರೂ ತೊಂದರೆ ಇಲ್ಲ. ನಾನು ಪಾತ್ರ ಎಲ್ಲಮ್ಮ ಅಂತ ಹೇಳ್ಬಿಟ್ಟು ನೀವೆಲ್ಲರಿಗೂ ಕೂಡ ಪರಿಚಿತರಾಗಿದ್ದೀರಿ. ನಿಮ್ಮ ಹೆಸರೇ ಮರ್ತು ಬಿಡುವಷ್ಟು. ಸೊ ನಿಮ್ಮ ಹೆಸರನ್ನ ನೆನಪಿಸುವಂತಹ ಕೆಲಸ ಮಾಡ್ತೀನಿ, ಅನನ್ಯ ಅಂತ ಕರಿತೀನಿ. ಓಕೆ, ಖಂಡಿತ ಆಗಲಿ. ಇನ್ನು ಅನನ್ಯ ಅವರು ಈಗ ದೇವ್ರ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವು ಆಚೆ ಕಡೆ ಹೋದಾಗ ಆಗಿರ್ಬೋದು, ಕೈ ಮುಗಿತಾರೆ, ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸೊ ಆ ಥರ ಅನುಭವ ಎಲ್ಲಾದರೂ ಆಗಿದೆಯಾ ಅನನ್ಯಗೆ? ಆಗಿದೆ. ನಾವು ಧಾರವಾಡಕ್ಕೆ ಹೋಗಿದ್ವಿ, ಒಂದು ಸ್ಟಾರ್ ಸುವರ್ಣ ಅವರೇ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಆಗ ನಾವು ಎಲ್ಲಮ್ಮ ಧಾರಾವಾಹಿಯಿಂದ ಎಲ್ಲಮ್ಮ ಬಂದಿದ್ದೀನಿ ಅಂತ ಹೇಳಿದಾಗ ಅವರು ಅರ್ಶಿನ ಕುಂಕುಮ ತಗೊಬಂದು ಎಲ್ಲರೂ ಆರತಿ ಮಾಡಿ, ಆ ಮನೆಯಲ್ಲಿರೋ ಪ್ರತಿಯೊಬ್ಬರು ಆರತಿ ಮಾಡಿ ಕುಂಕುಮ ಎಲ್ಲ ಹಚ್ಚಿ ಅರ್ಶಿನ ಎಲ್ಲ ಹಾಕಿ ಅವತ್ತು ಒಂದು ಹಾರ ಎಲ್ಲ ಕೊಟ್ಟಿದ್ರು. ಅದಾನಂತರ ನಾನು ಸವದತ್ತಿಗೆ ಹೋಗಿದ್ದೆ. ಆಗ ನಾವೊಂದು ಸ್ಕೂಲ್ಗೆ ಹೋದ್ವಿ. ಅಲ್ಲಿ ಎಲ್ಲರೂ ಎಲ್ಲಮ್ಮ ಅಂತ ಗೊತ್ತಾದಾಗ ದೇವ್ರಿಗೆ ಹೆಂಗೆ ನಮಸ್ತೆ ಮಾಡ್ತಾರೋ ಹಾಗೆ ನನಗೂ ನಮಸ್ಕಾರ ಮಾಡಿದ್ರು, ಪೂಜೆ ಮಾಡಿದ್ರು. ನನಗೆ ಸವದತ್ತಿಯಲ್ಲಿ ತಾಯಿ ನೋಡೋ ಒಂದು ಭಾಗ್ಯ ಸಿಕ್ತು. ಅಷ್ಟು ನಾನು ಎಲ್ಲಮ್ಮ ಅಂತ ಹೇಳಿದಾಗ ಆ ಒಂದು ಅನುಭವ ತುಂಬ ಚೆನ್ನಾಗಿತ್ತು. ಆಮೇಲೆ ಹೊರಗಡೆ ಹೋದಾಗ ನೀವು ಎಲ್ಲಮ್ಮ ಮಾಡಿದ್ದೀರಲ್ಲ ಅಂತ ಎಲ್ಲರೂ ಕೇಳ್ತಾರೆ. ಇವನ್ ನಾವು ಸುಳಿವರದಲ್ಲಿ ಹಿಂಗೆ ಗಾಡಿ ಪಾಸ್ ಮಾಡಬೇಕಾದ್ರೆ ಉದೋ ಉದೋ ಎಲ್ಲಮ್ಮ ಅಂತ ಹೇಳಿದ್ರು. ಸೊ ಅಂದರೆ ಎಲ್ಲ ಗುರ್ತಿಸ್ಕೋತಾರೆ. ನಾನು ನಾರ್ಮಲ್ ಆಗಿದ್ದಾಗ ಗುರ್ತಿಸ್ಕೊಳ್ಳಲ್ಲ. ಈ ನಾಮ ಹಾಕಿ ಎಲ್ಲಮ್ಮನ ಕ್ಯಾರೆಕ್ಟರ್ ಹಾಕಿದಾಗ ಎಲ್ಲ ಗುರ್ತಿಸ್ಕೋತಾರೆ. ಉದೋ ಉದೋ ಎಲ್ಲಮ್ಮ ಅಂತ ಕರೆಯೋದು. ಇಲ್ಲೂ ಅಷ್ಟು ನಮ್ಮ ಸೆಟ್ಟಲ್ಲಿ ಬರೀ ಎಲ್ಲಮ್ಮ ತಾಯಿ ಎಲ್ಲಮ್ಮ ಅಂತಲೇ ಕರೀತಾರೆ. ಎಷ್ಟು ಖುಷಿ ಇದೆ ಅನನ್ಯಾಗೆ, ಈ ಒಂದು ಪಾತ್ರ ಹೆಸರನ್ನ ತಂದು ಕೊಟ್ಟಿದೆ. ಅದ್ರ ಜೊತೆಗೆ ಜನಗಳು ದೇವ್ರ ಥರ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಕನೆಕ್ಟ್ ಆಗಿದ್ದೀರಾ ನೀವು ಜನಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಇದೆ. ಹೇಗೆ ನಿಭಾಯಿಸ್ತಾ ಇದ್ದೀರಾ ಪಾತ್ರನ ಅನನ್ಯ ಅವರು? ನನಗೆ ತುಂಬ ಖುಷಿ ಇದೆ. ಈ ಒಂದು ಪಾತ್ರ ಸಿಕ್ಕಿರೋದು ನನ್ನ ಒಂದು ಭಾಗ್ಯ ಅಥವಾ ಪುಣ್ಯ ಅಂತಲೇ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂದರೆ ಅವರಿಂದನೇ ನನಗೆ ಒಂದು ಪಾತ್ರ ಸಿಕ್ಕಿರೋದು. ಅಂದರೆ ಈ ಒಂದು ಪಾತ್ರ ಮಾಡಿದಾಗ ಓಕೆ ನಾರ್ಮಲ್ ಅಂತ ಅಂದ್ಕೊಂಡೆ. ಬಟ್ ಹೋಗ್ತಾ ಹೋಗ್ತಾ ಈ ಒಂದು ಪಾತ್ರದ ಬಗ್ಗೆ ಇದೆಷ್ಟು ಚಾಲೆಂಜಿಂಗ್ ಆಗಿದೆ. ಒಂದು ಪ್ರತಿಯೊಂದು ಅಂದರೆ ತುಂಬ ಆ್ಯಕ್ಟಿಂಗ್ನ ಕಲ್ತ್ಕೊಂಡೆ, ತುಂಬ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡೆ. ಒಂದೊಂದು ಸಿಚುವೇಶನು ಹೇಗೆ ನಿಭಾಯಿಸಬೇಕು, ಎಷ್ಟೋ ಡೈಲಾಗ್ಸ್ಗಳು, ಎಷ್ಟೋ ಸೀನ್ಗಳು ನನ್ನ ಲೈಫ್ಗೂ ಕೂಡ ಕನೆಕ್ಟ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸಿಚುವೇಶನಲ್ಲಿ ನಾವು ಹೇಗೆ ಮಾತಾಡಬೇಕು, ಒಬ್ರನ್ನ ಹೇಗೆ ತಿಳ್ಕೊಬೇಕು, ಅವ್ರ ಕಷ್ಟ ಸುಖಕ್ಕೆಲ್ಲ ನಾವು ಹೇಗೆ ಸಪೋರ್ಟಿವ್ ಆಗಿರಬೇಕು, ಅದನ್ನೆಲ್ಲ ಈ ಒಂದು ಪಾತ್ರದಲ್ಲಿ ತಿಳ್ಕೊಂಡೆ. ಮತ್ತು ಆ್ಯಕ್ಚುಲಿ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿರಲಿಲ್ಲ. ಈ ಒಂದು ಪಾತ್ರ ಮಾಡಿದಾಗ ಅಂದರೆ ಏನು, ಅದನ್ನ ಹೇಗೆ ಯೂಸ್ ಮಾಡ್ತೀವಿ, ಕುದುರೆ ಹೇಗೆ ಓಡಿಸ್ತೀವಿ, ಒಂದೊಂದು ಸ್ಕಿಲ್ಸ್ಗಳನ್ನೆಲ್ಲ ಡೆವಲಪ್ ಆಗ್ತಾ ಹೋಗ್ತು. ಪ್ರತಿಯೊಂದರಲ್ಲೂ ಹೊಸ ಅನುಭವಗಳೆಲ್ಲ ನನಗೆ ಸಿಕ್ತು. ಆ್ಯಂಡ್ ಈ ಒಂದು ಪಾತ್ರಗೆ ನಾನು ಎಷ್ಟು ಥ್ಯಾಂಕ್ ಯು ಅಂತ ಹೇಳಿದ್ರು ಅದು ಕಮ್ಮಿನೇ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಗೆ ಮತ್ತು ಸ್ಟಾರ್ ಸುವರ್ಣಗೆ ನಾನು ಎಷ್ಟು ಧನ್ಯವಾದ ಅಂತ ಹೇಳಿದ್ರು ಅದು ಕಮ್ಮಿನೇ. ಥ್ಯಾಂಕ್ ಯು ಸ್ಟಾರ್ ಸುವರ್ಣ ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್. ಇನ್ನು ಕುದುರೆ ಓಡಿಸೋದು ಅದು ಒಂಥರ ಆಶ್ಚರ್ಯ ಅನಿಸುತ್ತೆ. ಇನ್ನು ಅನನ್ಯ ಅವರು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಇಷ್ಟೊಂದು ಒಂಥರ ಪ್ರತಿಭೆ. ಕುದುರೆ ಓಡಿಸೋದಂದ್ರೆ ದಟ್ ಈಸ್ ನಾಟ್ ಅ ಈಸಿ ಟಾಸ್ಕ್. ಬಿಕಾಸ್ ಅದು ಯಾವಾಗ ಯಾವ ರೀತಿ ಕೆಳಗೆ ಬೀಳಿಸ್ಬಿಡುತ್ತೆ, ಅದು ಒಂದು ಭಯ ಇರುತ್ತೆ. ಅನನ್ಯ ಎಷ್ಟು ದಿನ ತೊಗೊಂಡ್ರು ಅದು ಕಲಿಯೋದಿಕ್ಕೆ ಅಂತ ಹೇಳಿಬಿಟ್ಟು? ನಾನು ಫಸ್ಟ್ ಪ್ರೊಮೋ ಶೂಟ್ ಆದ ನೆಕ್ಸ್ಟ್ ದಿನ ನಮಗೆ ಕುದುರೆ ಬಂದಿತ್ತು. ಆ್ಯಕ್ಚುಲಿ ಅದು ನನಗಿರಲಿಲ್ಲ. ಬಟ್ ನನಗೇನೆಂದರೆ ಏನಾದರೂ ಇದ್ದರೆ ಅದನ್ನ ಮಾಡೇ ತೀರಿಸ್ತೀನಿ ಅನ್ನೋ ಒಂದು ಹಠ ಇದೆ. ಸೊ ನಾನು ಅದನ್ನ ಕುದುರೆ ಹತ್ತಿದೆ. ಅವಾಗೆಲ್ಲ ಅಂದರೆ ಸ್ವಲ್ಪ ಭಯ ಆಯಿತು. ಅದಕ್ಕೆ ನಿಂತ್ಕೊಂಡು ಜಾಗದೆಲ್ಲ ಹೆಂಗೆ ಹತ್ತೋದೋ ಅದೆಲ್ಲ ಹೇಳ್ಕೊಟ್ರು. ಸೊ ಕುದುರೆ ಓಡಿಸ್ದೆ. ಅವರೆಲ್ಲ ಫುಲ್ ಸ್ಪೀಡಾಗಿ ಓಡಿಸೋದು ಅದೆಲ್ಲ ಹೇಳ್ಕೊಟ್ರು.
ಹಂಗೆ ಹೋಗ್ತಾ ಹೋಗ್ತಾ ಏನಾಯಿತು, ಸ್ಪೀಡಾಗಿ ಹೋದೆ ನನಗೆ ಬ್ಯಾಲೆನ್ಸ್ ಸಿಗಲಿಲ್ಲ. ನಾನು ಲೆಫ್ಟಾಗಿ ಇನ್ನೂ ಬೀಳ್ತಿದ್ದೆ, ಬಟ್ ಬೀಳಲಿಲ್ಲ. ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಕುದುರೆ ಕೂಡ ಸಪೋರ್ಟ್ ಮಾಡ್ತು, ಅಲ್ಲೇ ಸ್ಟಾಪ್ ಮಾಡ್ತು. ಅದರಿಂದ ನಾನು ಬೀಳಲಿಲ್ಲ. ಅದೇ ಲಾಸ್ಟ್. ಅದಾದಮೇಲೆ ನಮಗೆ ಕುದುರೆ ಸಿಗಲಿಲ್ಲ. ಒಂದು 6 ಮಂತ್ ಬ್ಯಾಕ್ ಆದಮೇಲೆ ಇವೊಂದು ರೀಸೆಂಟಾಗಿ ಕುದುರೆ ಸಿಕ್ತು ನಮಗೆ. ಆಗ ಕುದುರೆನ ಹೇಗೆ ನಿಲ್ಲಿಸ್ಬೋದು, ಹೇಗೆ ಓಡಿಸ್ಬೋದು, ಮತ್ತು ಅದನ್ನ ಟರ್ನ್ ಮಾಡೋದು ಹೇಗೆ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅದು ಸಿಚುವೇಶನ್ ತಕ್ಕಂಗೆ ನಾವು ಹೇಗಿರಬೇಕು ಅನ್ನೋದೆಲ್ಲ ಕಲ್ತ್ಕೊಂಡೆ. ಹೇಗೆ ಹತ್ತೋದು, ಹೇಗೆ ಇಳಿಯೋದು, ಅದೆಲ್ಲ ಕಲ್ತ್ಕೊಂಡೆ. ಕುದುರೆ ಅಂದರೆ ಅಷ್ಟು ಕುದುರೆ ಅಷ್ಟೊಂದು ಸುಲಭವಾದ ಪ್ರಾಣಿನೂ ಅಲ್ಲ. ಅದು ನಮ್ಮ ಮಾತು ಕೇಳೋ ಅಷ್ಟಾಗಲಿ ಅಥವಾ ಇಲ್ಲ. ಬಟ್ ನನಗೆ ಅಲ್ಲಿ ಬಂದ ಕುದುರೆಗಳಲ್ಲಿ 3 ಕೂಡ ಸಮನಾಗಿರಲಿಲ್ಲ. ಒಂದು ರ್ಯಾಶ್ ಅಂದರೆ, ಇನ್ನೊಂದು ಮೀಡಿಯಮ್ ಆಗಿತ್ತು, ಇನ್ನೊಂದು ಓಕೆ ಕೇಳೋ ಮಾತು ಥರ ಇತ್ತು. ನನಗೆ 3 ಟ್ರೈ ಮಾಡಬೇಕನ್ನೋ ಆಸೆ. ಅದು ಟ್ರೈ ಮಾಡಿದೆ. ಆಗ ನನಗೇನು ಅನ್ನಿಸ್ತು, ಕುದುರೆ ಒಂದೊಂದರಲ್ಲೂ ಒಂದೊಂದು ಇರುತ್ತೆ, ಒಂದೊಂದು ಸ್ಕಿಲ್ ಕಲ್ತ್ಕೊಂಡೆ. ಮತ್ತು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಕೊಡ್ತಾರೆ, ಅದೆಲ್ಲ ತಿಳ್ಕೊಂಡೆ. ಒಟ್ಟಿನಲ್ಲಿ ನನಗೆ ಇವಾಗ ಬೇರೆ ಯಾವುದೇ ಕುದುರೆ ಸಿಕ್ಕಿದ್ರೂ ನಾನು ಅದನ್ನ ಓಡಿಸ್ತೀನಿ. ಆ ಒಂದು ಕಾನ್ಫಿಡೆಂಟ್ ನನ್ನ ಹತ್ರ ಇದೆ. ಸೂಪರ್. ನೋಡಿ, ಈಗಿನ ಕಾಲದಲ್ಲಿ ಮಕ್ಕಳು ಹೇಗಿರ್ತಾರೆ 10th ಸ್ಟ್ಯಾಂಡರ್ಡಲ್ಲಿ ಅಂದರೆ ಬೇರೆ ಬೇರೆ, ನಾನು 4 ವೀಲರ್ ಕಲಿಬೇಕು, ಸ್ಕೂಟಿ ಕಲಿಬೇಕು, ಇನ್ನೇನೋ ಆಸೆಗಳು ಬೇರೆ ಬೇರೆದೆಲ್ಲ ಇರುತ್ತೆ, ಸ್ಕೇಟಿಂಗ್ ಮಾಡಬೇಕು ಅಂತ. ಬಟ್ ಕುದುರೆ ಓಡಿಸೋದು ಸ್ಕಿಲ್ ಅದೆಲ್ಲ ತಿಳ್ಕೋಬೇಕು. ಯಾವ ಕುದುರೆ ಕೊಟ್ಟು ಓಡಿಸ್ತೀನಿ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಖುಷಿ ಆಯಿತು ಅನನ್ಯ. ಆ್ಯಂಡ್ 10th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ, ಹೇಗೆ ನಟನೆ ಮತ್ತು ಓದು ಎರಡನ್ನೂ ಬ್ಯಾಲೆನ್ಸ್, ಬಿಕಾಸ್ ಇದು ಒಂದು ಟರ್ನಿಂಗ್ ಪಾಯಿಂಟ್ 10th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅನನ್ಯ ಅವರು? ನನಗೆ ಒಂಥರ ಅಂದರೆ ಈ ಒಂದು ಇದು ಸಿಕ್ಕಿರೋದು 10th ಸ್ಟಾರ್ಟಿಂಗ್ ಬಿಗಿನಿಂಗ್ ಆದಾಗಲೇ. ಸೊ ನಮ್ಮ ಸ್ಕೂಲು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಇವಾಗ ನಾನು ವಿಶ್ವಮಾನವ ವಿದ್ಯಾನಿಕೇತನ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಮೈಸೂರಲ್ಲಿ. ಸೊ ಅವರು ಇವಾಗ ಶೂಟಿಂಗ್ ಇದೆ ಅಂತ ಹೇಳಿದಾಗ ರಜಾ ಕೊಡ್ತಾರೆ. ಆಮೇಲೆ ನನಗೆ ಕೆಲವೊಂದು ಗೊತ್ತಿಲ್ಲದೆ ಇರಬೇಕಾದ್ರೆ ಅವರೆಲ್ಲ PDF ಮಾಡಿ ಕಳಿಸ್ತಾರೆ, ಹೇಳ್ಕೊಡ್ತಾರೆ. ಗ್ರಾಮರ್ ಪಾಯಿಂಟ್ಸ್ ಆಗಿರ್ಬೋದು, ಕ್ವಶನ್ಗೆಲ್ಲ ಹೇಗೆ ಆನ್ಸರ್ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ನಾನು ಕೆಲವೊಂದು ಸತಿ ಸ್ಕೂಲ್ ಅಟೆಂಡ್ ಮಾಡಿರಲ್ಲ, ಆವಾಗ ಎಲ್ಲರ ಮುಂದೆ ನನಗೆ ಇನ್ನೊಂದು ಸತಿ ಅಂದರೆ ಅವ್ರಿಗೂ ಗೊತ್ತಾಗಬೇಕು, ನನಗೂ ಗೊತ್ತಾಗಬೇಕು ಅಂತ ಇನ್ನೊಂದು ಸತಿ ಎಲ್ಲ ಮಾಡ್ತಾರೆ. ಆ್ಯಂಡ್ ತುಂಬ ಸಪೋರ್ಟಿಂಗ್ ಆಗಿದೆ. ಮತ್ತು ನಮ್ಮ ಸೆಟ್ಟವರು ಕೂಡ ನಮಗೆ ಇಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಾನು ಫ್ರೀ ಬಿಟ್ಟ ತಕ್ಷಣ ಅಂದರೆ ನನ್ನದೆಲ್ಲ ಶೂಟ್ ಆದ ತಕ್ಷಣ ಹೋಗು ಓದ್ಕೋ ಅಂತೆಲ್ಲ ಹೇಳ್ತಾರೆ. ಕೆಲವೊಂದು ಸಲ ಸೆಟ್ ಮುಂದೆನೇ ಓದಿದ್ದೀನಿ. ಆಗೆಲ್ಲ ಅವರು ಓದು ಅಂತ ಕೆಲವು ಗೊತ್ತಾಗಿಲ್ಲದೆ ಇರೋದನ್ನು ಅವರು ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕಡೆ ಸೀರಿಯಲ್ ಸೆಟ್ಟವರು ಸಪೋರ್ಟ್ ಮಾಡ್ತಾರೆ, ಇನ್ನೊಂದು ಕಡೆ ನಮ್ಮ ಸ್ಕೂಲವರು ಸಪೋರ್ಟ್ ಮಾಡ್ತಾರೆ. ಅದರಿಂದ ನನಗೆ ಒಂದು ಓದೋದ್ರಲ್ಲಿ ಟೆನ್ಷನ್ ಅನ್ನೋದಿಲ್ಲ. ಕರೆಕ್ಟಾಗಿ ಓದ್ಬೋದು, ಆ ಕಡೆನೂ ಇದೆ ಈ ಕಡೆನೂ ಇದೆ ಅನ್ನೋ ಬ್ಯಾಲೆನ್ಸ್ ಸಿಕ್ಕಿದೆ. ಹೇಗೆ ಸಾಧ್ಯ ಅನನ್ಯ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದೀಯಾ, ಇಷ್ಟು ಚೆನ್ನಾಗಿ ಮಾತಾಡ್ತೀಯಾ? ನನಗೆ ಕೇಳ್ತಾನೆ ಇರಬೇಕು ಅನಿಸ್ತಾ ಇದೆ. ಯಾರು ಸ್ಫೂರ್ತಿ ಅನನ್ಯಾಗೆ? ಅಮ್ಮ ಏನಾದರೂ ಹೇಳ್ಕೊಡ್ತಾರಾ, ಹೀಗೆ ಇರಬೇಕು, ಇದೇ ದಾರಿಲಿ ನಡಿಬೇಕು ಅಂತ ಹೇಳ್ಬಿಟ್ಟು? ಅಂದರೆ ನನಗೆ ನಮ್ಮ ಅಪ್ಪನೂ ಸಪೋರ್ಟಿವ್ ಆಗಿದ್ದಾರೆ, ಅಮ್ಮನೂ ಸಪೋರ್ಟಿವ್ ಆಗಿದ್ದಾರೆ. ಇಬ್ಬರು ಹೇಗೆ ಇರಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ, ಎಲ್ಲರ ಜೊತೆ ಹೇಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಸೊ ಬಟ್ ಇಲ್ಲಿಗೆ ಹೆಂಗೆ ಮಾತಾಡಬೇಕು ಹಂಗೆ ಹೇಳ್ಕೊಟ್ಟಿಲ್ಲ. ನನ್ನ ಮನಸ್ಸಲ್ಲಿ ಹೆಂಗಿತ್ತು ಹಾಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ನನಗೆ ಮುಂಚೆಯಿಂದ ಒಂದು ಕ್ಯಾಮ್ರಾ ಎಲ್ಲ ಬಂದಾಗ ಹೀಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು ಅಂತ ಅಮ್ಮ ಹೇಳ್ಕೊಟ್ಟಿಲ್ಲ, ಅಪ್ಪನೂ ಹೇಳ್ಕೊಟ್ಟಿಲ್ಲ. ಬಟ್ ಈ ಥರ ಕೆಲಸ ನರ್ವಸ್ ಆಗಿಬಿಡುತ್ತೆ. ಆದರೂ ಅದನ್ನೆಲ್ಲ ತಡೆದು ಏನು ಅಂದರೆ ನನಗೆ ಅನುಭವ ಏನಾಗಿದೆ ಅದನ್ನು ನಾನು ಹೇಳ್ತೀನಿ. ಸೊ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೂಪರ್. ಈಗ ಯಲ್ಲಮ್ಮ ತಾಯಿ ಪಾತ್ರದ ಬಗ್ಗೆ ಬಂದ್ಬಿಡ್ತೀನಿ. ಅಂದರೆ ಕಷ್ಟ ಇರೋರಿಗೆ ಪರಿಹಾರವನ್ನು ಕೊಡ್ತಾರೆ, ಒಂದು ರೂಪದಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟು ಮತ್ತು ಕಂಡು ಹಿಡಿತಾರೆ ಈಸಿಯಾಗಿ. ಸೊ ನೀನು ಯಾವ ರೀತಿಯಾಗಿ ಅನನ್ಯ ಅವರು ನಿಜ ಜೀವನದಲ್ಲಿ ಸಹಾಯ ಮಾಡಿದ್ದುಂಟಾ ಕಷ್ಟದಲ್ಲಿರೋರಿಗೆ? ಬಿಕಾಸ್ ನೀವು ಹೇಳಿದ್ರಿ, ನಾನು ನಿಜ ಜೀವನದಲ್ಲೂ ಕೂಡ ನನಗೆ ಕೆಲವೊಂದು ಅನುಭವ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಅದ್ರ ಜೊತೆಗೆ ಒಂದು ನಿಮಗೆ ಇಷ್ಟವಾದಂತಹ ಒಂದು ಡೈಲಾಗ್. ಅಂದರೆ ಆ ಥರ ಅನುಭವ ಅಂದರೆ ನನ್ನ ಲೈಫಲ್ಲಿ ಆಗಿದೆ ಕೆಲವೊಂದು ಸತಿ. ಅಂದರೆ ಹೇಗೆ ಅಪ್ಪ ಅಮ್ಮ ಅವ್ರ ವಿಷಯದಲ್ಲಿ ಕೆಲವೊಂದು ಸತಿ ಅಂದರೆ ಹೇಗೆ ಹೇಳಿ, ಒಂದು ಪಾತ್ರ ಸಿಗೋಕ್ಕಿಂತ ಮುಂಚೆ ಇದು ಅಪ್ಪ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಿದ್ರು. ಅಲ್ಲಿ ನಮ್ಮೂರಲ್ಲಿ ಎಲ್ಲ ಜಾಸ್ತಿ ಅಂದರೆ ಹೆಂಗೆ ಓಲ್ಡ್ ಆಗಿರುವಂಥ ಅಜ್ಜಿ ತಾತ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಈ ಒಂದು ಕ್ಯಾರೆಕ್ಟರ್ ಸಿಕ್ಕಿದಾಗ ಅದನ್ನು ಅಂದರೆ ಎಲ್ರಿಗೂ ಹೆಲ್ಪ್ ಮಾಡೋ ಒಂದು ಅವಕಾಶ ನಮಗೆ ಸಿಕ್ತು. ಆ ಥರ ಒಂದು ಅನುಭವ ಆಗಿದೆ. ಮತ್ತು ನನ್ನ ಪರ್ಸ್ನಲ್ ಲೈಫಲ್ಲೂ ಕೂಡ ಕೆಲವೊಂದು ಆಗಿದೆ. ಯಾರ ಜೊತೆ ಹೇಗೆ ಮಾತಾಡಬೇಕು, ಅವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಈ ಒಂದು ಯಲ್ಲಮ್ಮ ಪಾತ್ರದಿಂದ ನಾನು ತಿಳ್ಕೊಂಡಿದ್ದೀನಿ.
ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮ್ಮ ಕೈ ಸೇರಲಿ ಆದಷ್ಟು ಬೇಗ ಅಂತ ಹೇಳ್ತಾ ಧನ್ಯವಾದ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಹಾಗೆ ನಾನು ಕಾಟೇರ ಮತ್ತು ಮ್ಯಾಕ್ಸ್, ಸುದೀಪ್ ಸರ್ದು ಮ್ಯಾಕ್ಸ್ ಮತ್ತು ದುನಿಯಾ ವಿಜಯ್ ಸರ್ ಅವರ ಆಚೆಯ ಮೂವಿಯಲ್ಲೂ ಕೂಡ ನಟಿಸ್ತಾ ಇದ್ದೀನಿ. ಕಾಟೇರ ಆಲ್ರೆಡಿ ರಿಲೀಸ್ ಆಗಿದೆ. ಮ್ಯಾಕ್ಸ್ ಅದೇ ಇವತ್ತು ಡೇಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಯಾವಾಗ ಅಂತ ಅವ್ರು ಅನೌನ್ಸ್ ಮಾಡ್ತಾರೆ. ಆ ಮೂವಿಯಲ್ಲೂ ಸಹ ನಟಿಸ್ತಾ ಇದ್ದೀನಿ. ಎಲ್ಲರೂ ಮಿಸ್ ಮಾಡದೆ ಆ ಮೂವಿನ ನೋಡಿ. ದುನಿಯಾ ವಿಜಯ್ ಸರ್ದು ಮೂವಿ ಬರ್ತಾ ಇದೆ, ಆದರೆ ಇನ್ನೂ ಶೂಟ್ ನಡೀತಾ ಇದೆ. ರಿಲೀಸ್ ಆದಾಗ ತಪ್ಪದೆ ಎಲ್ಲರೂ ನೋಡಿ. ಮ್ಯಾಕ್ಸಲ್ಲಿ ಏನು ಪಾತ್ರ ರಿವೀಲ್ ಮಾಡಿಬಿಡಿ. ಸುಂದರರಾಜ್ ಸರ್ ಮಗಳಾಗಿ ಮಾಡ್ತಾ ಇದ್ದೀನಿ ಅದರಲ್ಲಿ. ಸೂಪರ್. ದುನಿಯಾ ವಿಜಯ್ ಸರ್ದು ಸಿನಿಮಾದಲ್ಲಿ ಹೇಳ ಓಕೆ, ಅದರಲ್ಲಿ ದುನಿಯಾ ವಿಜಯ್ ಸರ್ ಫ್ಯಾಮಿಲಿ ಮೆಂಬರ್ ಅಷ್ಟೇ ಅಂತ ಅದೊಂದು ಕ್ಲೂ ಕೊಡ್ತೀನಿ ಅಷ್ಟೆ. ಯಾರಂತ ಹೇಳಲ್ಲ ಅಂದರೆ ಅವರ ಮಗಳ ಗಂಡನ ತಂಗಿ. ಬೇಡ ಬಿಡಿ, ಹೇಳ್ದೇ ಇದ್ದಿದ್ದೆ ಚೆನ್ನಾಗಿತ್ತು. ಓಕೆ, ನೈಸ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಏನು ಅಂದರೆ, ಈ ಒಂದು ಪಾತ್ರ ಸಿಕ್ಕಿದಾಗ, ಅಂದರೆ ಇದಕ್ಕಿಂತ ಮುಂಚೆ ನಾನು ನಾನ್ ವೆಜಿಟೇರಿಯನ್ ಆಗಿದ್ದೆ. ಈ ಒಂದು ಪಾತ್ರ ಸಿಕ್ಕಿದಾಗ, ದೇವರ ಪಾತ್ರ ಅಂತ ಬಂದಾಗ ಅದು ನಾವು ನಾನ್ ವೆಜ್ನ ಬಿಡಬೇಕಾಗುತ್ತೆ. ಅದು ನನಗೆ ಈ ಒಂದು ಪಾತ್ರ ಸಿಕ್ಕಿದಾಗ ಒಂದು ಭಕ್ತಿ, ಆ ತಾಯಿಗೋಸ್ಕರ ನಾನು ಬಿಡಬೇಕು ಅಂತ ಅನ್ನಿಸ್ತು. ಅದರಿಂದ ಈ ಒಂದು ಪಾತ್ರ ಮಾಡಿದಾಗಿಂದ ನಾನು ವೆಜ್, ಸೊ ಕಂಪ್ಲೀಟಾಗಿ ವೆಜ್. ಇವನ್ ನಾನು ಎಗ್ಗು ಕೂಡ ತಿಂತಾಯಿಲ್ಲ, ಅದು ಕೂಡ ಬಿಟ್ಟಿದ್ದೀನಿ. ಅದು ನನಗೆ ಅಂದರೆ ನಮ್ಮ ತಂದೆ, ನಾನು ಒಂದು ಸತಿ ಕೇಳಿದೆ ಅಪ್ಪನ ಹತ್ರ ಹೀಗೆ ಬಿಡ್ತೀನಿ ಅಂತ. ಅವರು ಅಂದರೆ ವೆಜ್ ಆಗ್ತೀನಿ ಅಂತ ಹೇಳಿದ್ರು. ಕೇಳಿದೆ, ಆಗ ಅವರು ಓಕೆ ನಿನಗೇನು ಖುಷಿ ಅನ್ನಿಸುತ್ತೆ ಅದು ಮಾಡು ಅಂತ ಹೇಳಿದ್ರು. ಅವರು ಅಮ್ಮನೂ ಹಾಗೆ ಹೇಳಿದ್ರು. ಒಂದು ಸಪೋರ್ಟ್ ಇತ್ತು. ಸೊ ಈಗ ವೆಜ್. ಮತ್ತು ಇನ್ನೊಂದೇನು ಅಂದರೆ, ನನಗೆ ಇದಕ್ಕಿಂತ ಮುಂಚೆ ನಾನು ರಾಮಕೃಷ್ಣ ವಿದ್ಯಾಕೇಂದ್ರ ಸ್ಕೂಲಲ್ಲಿದ್ದೆ. ಅವರು ನನಗೆ ರಜಾ ಅದೆಲ್ಲ ಕೊಡ್ತಿರಲಿಲ್ಲ. ಈ ಒಂದು ಅಂದರೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ನನಗೆ ಸಪೋರ್ಟಿವ್ ಆಗಿ ವಿಶ್ವಮಾನವ ವಿದ್ಯಾನಿಕೇತನ ಶಾಲೆ ಇತ್ತು. ಅವರು ರಜಾ ಕೊಡ್ತೀವಿ ಅಂತ ಹೇಳಿದ್ರು, ಸಪೋರ್ಟ್ ಮಾಡ್ತೀವಿ ಅಂದರು. ಸೊ ಆ ಒಂದು ರಾಮಕೃಷ್ಣ ಸ್ಕೂಲ್ ಬಿಟ್ಟು ನಾನು ಈ ಒಂದು ವಿಶ್ವಮಾನವ ಸ್ಕೂಲಿಗೆ ಬಂದೆ. ಸೊ ಅಲ್ಲಿಂದ ನನಗೆ ಎಜುಕೇಷನ್ಗೂ ತೊಂದರೆ ಇಲ್ಲ. ಸೊ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಎರಡು ಕಾರ್ಯಗಳು, ಅಂದರೆ 2 ಕೆಲಸಗಳು ಈ ಒಂದು ಸೀರಿಯಲಿಂದ ನನಗಾಯಿತು. ಸೂಪರ್, ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇದು ಕೂಡ ಒಂದು ಹೊಸ ಅನುಭವ. ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ನನಗೂ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ರಿಪಬ್ಲಿಕ್ ಚಾನಲ್. ಇನ್ನು ಈ ಸೀರಿಯಲ್ ಸೆಟ್ಟಲ್ಲಿ ನಮಗೆ ಮತ್ತೆ ಇಬ್ಬರು ಕಲಾವಿದರು ನಮ್ಮ ಕ್ಯಾಮರಾಗೆ ಸರಿಯಾಗಿದ್ದಾರೆ. ಯಾರಪ್ಪ ಅಂತ ಅಂದರೆ, ಇವರು ಬಹಳ ಹಳೆಯ ಕಲಾವಿದರು. ಸಾಕಷ್ಟು ಸಿನಿಮಾ ಧಾರಾವಾಹಿಗಳ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಯಾರು ಅಂತ ತೋರಿಸ್ತಾ ಹೋಗ್ತೀನಿ. ಹರೀಶ್ ಪ್ರಭಾತ್ ಹಾಗೆ ನಾಗೇಶ್ ಮಯ್ಯ ಅವರು. ಹಾಯ್ ಸರ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್, ವಂಡರ್ಫುಲ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಫೈನ್. ಖುಷಿ ಆಗತ್ತೆ ಒಂದು ರೀತಿಯಾಗಿ ನಿಮ್ಮನ್ನು ಕ್ಯಾಮ್ರಾ ಮುಂದೆ ತೋರಿಸೋದಕ್ಕೆ. ಯಾಕಂತ ಅಂದರೆ ಸಾಕಷ್ಟು ವರ್ಷಗಳಿಂದ ನೀವು ಮಾಂಗಲ್ಯ ಧಾರಾವಾಹಿಯಿಂದ, ನೀವು ಸಿನಿಮಾ ಸೀರಿಯಲ್ ಮುಖಾಂತರ ಚಿರಪರಿಚಿತರು. ಹೇಗೆ ಒಂದು ಸೀರಿಯಲ್ ಆ್ಯಂಡ್ ಸಿನಿಮಾ ಜರ್ನಿ ನೋಡ್ತಾ ಹೋಗೋದಾದರೆ, ಹೇಳ್ತಾ ಹೋಗೋದಾದರೆ ಏನು ಅನಿಸುತ್ತೆ ಸರ್? ಬೇಜಾರೇ ಆಗೋದಿಲ್ವಾ ನಿಮಗೆ? ವಯಸ್ಸೇ ಆಗೋದಿಲ್ವಾ? ಏನಂದರೆ, ಕೆಲವ್ರಿಗೆ ಇವಾಗ ನಾವು ಯಾರು ಇಂಜಿನಿಯರ್ ಅಥವಾ ಡಾಕ್ಟರ್ ನೋಡ್ಬೇಕಾದ್ರೆ ಎಷ್ಟಪ್ಪ ಬೆಳಗ್ಗೆಯಿಂದ ಮಾಡ್ತಾ ಇರ್ತಾರೆ, ಅದೇ ಕೆಲಸ ಮಾಡ್ತಾ ಇರ್ತಾರೆ, ಬೇಜಾರಾಗಲ್ವಾ ಅಂತ ಕೇಳ್ತೀವಿ. ಅವ್ರು ನಮ್ಮನ್ನು ಅದೇ ಕೇಳ್ತೀವಿ. ಸೊ ನಾವು ಯಾವ್ದು ಭಾಳ ಎಂಜಾಯ್ ಮಾಡ್ತೀವೋ, ಯಾವುದು ಬಹಳ ಪ್ಯಾಷನೇಟಿಂದ ಮಾಡ್ತೀವೋ ಅದು ನಮ್ಗೆ ಕಷ್ಟ ಅನ್ಸಲ್ಲ. ಸೊ ಅದನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ಬಿಡ್ತೀವಿ. ಅದು ಮೇ ಬಿ ಒಂದೊಂದ್ಸಲಿ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ 1 ಗಂಟೆ ತನಕ ಶೂಟಿಂಗ್ ಮಾಡ್ತೀವಿ. ಒಂದೊಂದ್ಸಲಿ 24 hours ಶೂಟಿಂಗ್ ಮಾಡಿರ್ತೀವಿ, ಎಷ್ಟೋ ಸೀರಿಯಲ್ಗಳಾಗಲಿ ಇದು. ಸೊ ಅವಾಗ ಅಯ್ಯೋ ಏನಪ್ಪ ಇದು ಅನ್ಸುತ್ತೆ. ಬಟ್ ತಿರ್ಗಾ ಇನ್ನೊಂದು 2 ದಿವಸ ಬಿಟ್ಟು ತಿರ್ಗಾ ಶೂಟಿಂಗ್ ಕರೆದ್ರೆ ತಿರ್ಗಾ ಖುಷಿಯಾಗಿ ಹೋಗ್ತೀವಿ. ಸೊ ಅದು ಯಾಕೆಂದರೆ ಅದು ಒಂದು ಪ್ಯಾಷನ್ ಇರುತ್ತೆ. ಸೊ ಅದನ್ನು ಎಂಜಾಯ್ ಮಾಡ್ತೀವಿ. ಸೇಮ್ ಅವ್ರು ಹೇಳಿದಾಗ ಅದು ಪ್ಯಾಷನ್ನು. ಈಗ ಶೂಟಿಂಗ್ ನಾವು ಬಂದಾಗ ನಮಗೊಂದು ಟಾಸ್ಕ್ ಅಂತ ಇರುತ್ತೆ, ಒಂದಷ್ಟು ಸೀನ್ಗಳಂತ ಇರುತ್ತೆ. ಆ ಸೀನ್ ಕಂಪ್ಲೀಟ್ ಆದಾಗ ಸಿಗೋ ಖುಷಿನೇ ಬೇರೆ. ಈಗ ಶೂಟಿಂಗ್ ನೋಡೋಕೆ ಬಂದವ್ರಿಗೆ ಏನಪ್ಪ ಸುಮ್ಮನೆ ಕೂತಿದ್ದಾರೆ, ಯಾವಾಗ ಮಾಡ್ತಾರೆ ಅಂತೆಲ್ಲ ಅನ್ಕೊತಾ ಇರ್ತಾರೆ. ಬಟ್ ನಮ್ಗೆ ಹಂಗಲ್ಲ, ನಾವು ಸುಮ್ಮನೆ ಕೂತಿರಲ್ಲ, ಪ್ರಿಪೇರ್ ಆಗ್ತಾ ಇರ್ತೀವಿ. ಆ ಸೀನ್ ಹೇಗೆ ಮಾಡೋದು, ಏನು ಮಾಡೋದು, ಈ ಥರ ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ವಿ. ನಮ್ಗೆ ಬಂದಾಗ ಕ್ಯಾಮ್ರಾ ಮುಂದೆ ನಿಂತಾಗ ಅದು ಆ್ಯಕ್ಟ್ ಮಾಡಿದಾಗ ಚೆನ್ನಾಗಿ ಬಂದಾಗ ಆ ಸಿಗೋ ಖುಷಿನೇ ಬೇರೆ. ಸೊ ಅದೇ ನಮ್ಮ ಜೊತೆ ಬೆಳೆದವರೆಲ್ಲ ಇಂಜಿನಿಯರ್ ಆಗಿರ್ಬೋದು, ಬ್ಯಾಂಕಲ್ಲಿ ಇರ್ಬೋದು, ಅವ್ರುಗಳೆಲ್ಲ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಆ ಸೀನ್ ನೋಡಿದೆ, ಈ ಸೀನ್ ನೋಡಿದೆ, ಅಲ್ಲಿ ಚೆನ್ನಾಗಿ ಮಾಡಿದೆ, ಹೆಂಗೆ ಮಾಡಿದೆ, ಆಗ ಸಿಗೋ ಒಂದು ಖುಷಿನೇ ಬೇರೆ. ಅಂದರೆ ಇವ್ರು ಹೇಳ್ದಂಗೆ ಪ್ಯಾಷನ್. ಆ ಪ್ಯಾಷನ್ಗೋಸ್ಕರ ನಾವು ಬೇರೆ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ಇನ್ನು ಮಾಂಗಲ್ಯ ಧಾರಾವಾಹಿಯಲ್ಲಿ ಒಂದು ರೀತಿಯಾಗಿ ಹೈಲೈಟ್ ನಿಮ್ಮ ರೋಲ್. ಈಗಲೂ ಕೂಡ ನಾವೆಲ್ಲ ಚಿಕ್ಕವರು ಆವಾಗ ಒಂದು ರೀತಿಯಲ್ಲಿ ನೆನಪಲ್ಲಿ ಉಳಿಯುವಂತಹ ಪಾತ್ರ. ಸೊ ಅಲ್ಲಿಗೂ ಇಲ್ಲಿಗೂ ಒಂದಷ್ಟು ವ್ಯತ್ಯಾಸಗಳಿರುತ್ತೆ. ನಿಮ್ಮ ಅನುಭವದ ಮಾತುಗಳು. ಮಾಂಗಲ್ಯ ನಾನು ಅದರಲ್ಲಿ ಒಂದು 9 ವರ್ಷ ಮಾಡಿದೆ. ತುಂಬ ಒಂದು ಒಳ್ಳೆಯ ಜರ್ನಿ ಆಗಿತ್ತು ಅದು. ಕ್ಯಾರೆಕ್ಟರ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು.
ಅದರ ಒಂದು ಅನುಭವ ಹೇಳ್ತೀನಿ. ಒಂದು ದಿವಸ ನಾನು ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಒಬ್ಬ ಆಟೋ ಡ್ರೈವರು ಪಕ್ಕದಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಕೇಳ್ದೆ, ಏನು ಸರ್ ನಿಮ್ಮ ಸೀರಿಯಲ್ ಯಾವ ಮುಗಿಸ್ತೀರಾ ಸರ್ ಅಂತ ಕೇಳ್ದ. ಯಾಕಪ್ಪ ಚೆನ್ನಾಗಿ ಬರ್ತಿದೆಯಲ್ಲ ಅಂತ ಹೇಳಿದೆ. ಇಲ್ಲ ಚೆನ್ನಾಗಿ ಬರ್ತಿದೆ, ನಮ್ಮ ಹೆಂಗಸ್ರು ಯಾರು ನಮ್ಮ ಬೇರೆ ಕ್ರಿಕೆಟ್ ಮ್ಯಾಚು ಯಾವ್ದು ನೋಡೋಕ್ಕೆ ಬಿಡಲ್ಲ, ಮಾಂಗಲ್ಯ ಅಂತ ಕೂತ್ಕೊತಾರೆ ಅಂತ ಹೇಳಿದ್ರು. ಅಂದರೆ ಆ ಸೀರಿಯಲ್ಗೆ ಇಡೀ ಒಂದು ಕರ್ನಾಟಕದ ಜನತೆ ಅಷ್ಟೊಂದು ಇನ್ವಾಲ್ವ್ ಆಗಿ ನೋಡ್ತಾ ಇದ್ರು. ಅದೊಂದು ನಮಗೊಂಥರ ಹೆಮ್ಮೆ ಅನ್ನಿಸ್ತು. ಸೊ ಅದು ಹಿಂಗಿತ್ತೊಂದು ಸ್ಟೋರಿ, ಮಾಂಗಲ್ಯದ ಪ್ರತಿಯೊಂದು ಮನೆಯಲ್ಲಿ ನಡೆಯೋ ಒಂದು ಸ್ಟೋರಿ ಥರ ತುಂಬ ಸರಳವಾಗಿತ್ತು. ಇವಾಗ ನಾನು ಏನು ಮಾಡ್ತಾಯಿದ್ದು, ಮೈತೋ ಸೀರಿಯಲ್. ಇದು ಹೆಂಗಂದರೆ, ಈಗ ಮಕ್ಕಳಿಗೆ ಒಂದು ತಾತ ಒಂದು ಕತೆ ಹೇಳಿರ್ತಾನೆ, ರಾಮಾಯಣ ಕಾಲ ಹಂಗಿತ್ತು ಹಿಂಗಿತ್ತು ಅಂತ. ಸೊ ಇದು ಒಂದು ಕತೆ, ರೇಣುಕಾ ಯಲ್ಲಮ್ಮನ ಒಂದು ಅದ್ಭುತವಾದ ಕತೆ. ಸೊ ಯಲ್ಲಮ್ಮನ ಭಕ್ತರು ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ಇರ್ಬೋದು, ಪ್ರಪಂಚದಾದ್ಯಂತ ಇರ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವರಿಗೆಲ್ಲ ಒಂದು ಕಥೆಯ ಮೂಲಕ ನಾವು ಒಂದು ತೋರಿಸ್ತಾ ಇದ್ದೀವಿ. ನಮಗೆ ಅದರೊಂದು ಪಾತ್ರ ಆಗಿರೋದಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಈಗ ರೇಣುಕಾ ಇರ್ಬೋದು, ಯಲ್ಲಮ್ಮ, ಈಗ ಇವರು ರೇಣುಕಾ ತಂದೆ ರೇಣುರಾಜ, ಇವರು ಆಸ್ತಂದ್ರೆ ನಾನೊಬ್ಬ ಮಂತ್ರಿ. ಸೊ ಇದೊಂದು ಕಥೆನ ಜನಕ್ಕೆ ನಾವು ತೋರಿಸ್ತಾ ಇದ್ದೀವಿ, ರೇಣುಕಾ ಯಲ್ಲಮ್ಮನ ಕಥೆನ ತೋರಿಸ್ತಾ ಇದ್ದೀವಿ. ಅದೊಂದು ಭಾಳ ಒಂದು ಭವ್ಯವಾದ ಕತೆ. ಆ ಕಥೆಯ ಭಾಗವಾಗಿ ನಾವು ಆ್ಯಕ್ಟ್ ಮಾಡ್ತಾ ಇರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಅನ್ಕೊಳ್ತಾ ಇದ್ದೆ ಸೆಟ್ಟಿಗೆ ಬಂದಾಗ, ಹೇಗೆ ಇಷ್ಟೊಂದು ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು, ಇಷ್ಟೊಂದು ಆಭರಣಗಳೆಲ್ಲ ಹಾಕೊಂಡು, ಹೇಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ಹೇಳ್ಬಿಟ್ಟು ನೋಡಿ, ಆ ಪಾತ್ರನ ಎಷ್ಟು ಪ್ರೀತಿಯಿಂದ ಅಪ್ಕೊಂಡಿದ್ದೀರಾ ಅಂದರೆ ನಿಜಕ್ಕೂ ಖುಷಿ ಆಗುತ್ತೆ. ನೀವಿಷ್ಟು ಚೆನ್ನಾಗಿ ಮಾಡ್ತಾ ಇರೋದಕ್ಕೇನೆ ಈ ಸೀರಿಯಲ್ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ, ಜನ ಎಲ್ಲರೂ ಕೂಡ ಅಪ್ಕೊಂಡಿದ್ದಾರೆ. ಆಗಿದೆ ಆಲ್ ಓವರ್ ಕರ್ನಾಟಕ ಅನ್ನೋಕ್ಕಿಂತ ಇಂಡಿಯಾ ಅನ್ಬೋದು, ಅಷ್ಟು ಜನಮನ್ನಣೆ ಗಳಿಸಿದೆ. ಈಗಲೂ ಒಂದು TRP ಲೆವೆಲ್ ಟಾಪ್ ಲೆವೆಲ್ ಇದೆ, ಇನ್ನೂ ಶರವೇಗದಲ್ಲಿ ಮುನ್ನುಗ್ಗುತ್ತೆ, ಅದರಲ್ಲಿ ಸಂಶಯನೇ ಇಲ್ಲ. ಕೆಲವು ಕಡೆ ಕೇಳ್ಪಟ್ಟೆ, ಸೀರಿಯಲ್ ರಿವ್ಯೂಸ್ನ ಕೇಳ್ತಾ ಹೋದಾಗ ಏನಂತ ಅಂದರೆ, ಮನೇಲಿ ರೇಣುಕಾ ಯಲ್ಲಮ್ಮ ಧಾರಾವಾಹಿ ಬರ್ತಾ ಇದೆ ಅಂತ ಅಂದರೆ ಯಾರಾದರೂ ಚಾನೆಲ್ ಚೇಂಜ್ ಮಾಡಿದರೆ ಬಿತ್ತು ಹೋದೆ ಅಂತಾನೆ, ಅಷ್ಟು ಚೆನ್ನಾಗಿ ರೀಚ್ ಆಗಿದೆ ಜನಗಳಿಗೆ. ಅದರಲ್ಲೂ ಈ ಹಿರಿಯರು ಅಂದರೆ ವೃದ್ಧರಾಗಿರ್ಬೋದು, ಅಜ್ಜ ಅಜ್ಜಿ ಅಂದರು ತುಂಬ ಇಷ್ಟಪಟ್ಟು ನೋಡುವಂತಹ ಒಂದು ಧಾರಾವಾಹಿ. ಸರಿ, ಹರೀಶ್ ಪ್ರಭಾತ್ ಅವರು ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ, ಸೀರಿಯಲ್ಗಳನ್ನು ಮಾಡ್ತಾ ಇದ್ದೀರಾ, ಒಂದಷ್ಟು ಅಂದರೆ ಎಲ್ರಿಗೂ ಕೂಡ ಚಿರಪರಿಚಿತ ನಿಮ್ಮ ಫೇಸ್ ಎಲ್ಲೋ ನೋಡಿದೀವಲ್ಲ ಅಂತ ಅನ್ಸುತ್ತೆ. ಅಂದರೆ ಈ ಒಂದು ಪಾತ್ರದಲ್ಲಿ ಇವಾಗ ಗೆಟಪಲ್ಲಿ ಇಲ್ಲ, ನೀವು ಈಸಿಯಾಗಿ ಗೊತ್ತಾಗ್ತದೆ, ಬಟ್ ಗೆಟಪ್ ಹಾಕಿದಾಗ ಓ ಇವರೇನಾ ಆ ಸೀರಿಯಲ್ ಮಾಡಿರೋದು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಸೊ ಹೇಗೆ ಸರ್ ಎರಡೂ ಥರವಾದ ಒಂದು ನಟನೆ? ಇದು ಒಂದು ಯಾವ ಮೀಡಿಯಾದಲ್ಲಿ ಮಾಡ್ತಾ ನಾನು ರಂಗಭೂಮಿನೂ ಮಾಡ್ತೀನಿ, ಸೀರಿಯಲಲ್ಲೂ ಮಾಡಿದ್ದೀನಿ, ಸಿನಿಮಾದಲ್ಲೂ ಮಾಡಿದ್ದೀನಿ. ಅದು ಮೂರು ಬೇರೆ ಬೇರೆ ಒಂದು ಬೇರೆ ಥರನೇ ಒಂದು ನಟನೆ ಮಾಡಬೇಕಾಗತ್ತೆ. ಆ್ಯಂಡ್ ಮೈಥಲಾಜಿಕಲ್ಲು, ಸೋಷಲ್ಲು ಅದೆರಡು ಬೇರೆ ಬೇರೆ. ಸೋಷಲಲ್ಲಿ ನೀವು ಭಾಳ ಎಷ್ಟು ನೀವು ನಿಜ ಜೀವನದಲ್ಲಿ ಹೆಂಗಿರ್ತೀರೋ ಆದಷ್ಟು ಅದು ನಿಜಾಂಶ, ಒಂದು ನ್ಯಾಚುರಲ್ ಎಲಿಮೆಂಟ್ ತರಬೇಕಾಗತ್ತೆ ಒಂದು ಸೋಷಲ್ ಸೀರಿಯಲಲ್ಲಿ. ಬಟ್ ಇದರಲ್ಲಿ ಒಂದು ಸ್ವಲ್ಪ ಎಕ್ಸಾಜರೇಷನ್ ಬೇಕು. ನಾವು ಭಾಷೆನಲ್ಲಾಗಲಿ, ಡೈಲಾಗ್ಸಲ್ಲಾಗಲಿ, ಅಥವಾ ನಟನೆಯಲ್ಲಾಗಲಿ, ಒಂದು ಸ್ವಲ್ಪ ನಾವು ಬಾಡಿ ಲ್ಯಾಂಗ್ವೇಜಲ್ಲಾಗಲಿ, ಅದನ್ನು ನಾವು ಸೋಷಲ್ ಮಾಡಿದ್ರೆ ತುಂಬ ಏನಪ್ಪ ಇದು ಓವರ್ ಆ್ಯಕ್ಟಿಂಗ್ ಅನ್ಸುತ್ತೆ. ಬಟ್ ಈ ಥರ ಪಾತ್ರಗಳಿಗೆ ಕೆಲವು ಸ್ವಲ್ಪ ಆ ಒಂದು ಎಕ್ಸಾಜರೇಷನ್ ಬೇಕಾಗತ್ತೆ. ಸೊ ಅದನ್ನು ಒಂದು ಅರ್ಥ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ ಈ ಪಾತ್ರಗಳನ್ನ. ಒಂದಷ್ಟು ಟಿಪ್ಸ್ಗಳನ್ನು ಕೊಟ್ರಿ, ಕೇಳ್ತಾ ಇದ್ರೆ ಇನ್ನೂ ನೆಕ್ಸ್ಟ್ ಕೇಳಬೇಕು ಅನ್ಸುತ್ತೆ. ಬಟ್ ಸ್ಟಿಲ್ ಏನಂತ ಹೇಳಿದ್ರೆ, ನೀವು ಸೆಟ್ಟಲ್ಲಿ ಈ ಡೈಲಾಗ್ಸ್ನ ಪ್ರಾಕ್ಟೀಸ್ ಮಾಡೋದು ಆಗಿರ್ಬೋದು, ಇದನ್ನೆಲ್ಲದನ್ನು ಹೊರತುಪಡಿಸಿ, ನಿಮ್ಮ ಮೇಕಪ್, ಕಾಸ್ಟ್ಯೂಮ್ ಎಲ್ಲದನ್ನು ಹೊರತುಪಡಿಸಿ ಒಂದು ಫ್ರೀ ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಆರ್ಟಿಸ್ಟ್ಗಳು? ಬಿಕಾಸ್ ನಿಮಗೆ ಎಲ್ಲ ಟೈಮಲ್ಲೂ ಯಾರು ಡೈಲಾಗ್ ಪ್ರಾಕ್ಟೀಸ್ ಮಾಡಲ್ಲ, ಎಲ್ಲ ಟೈಮಲ್ಲೂ ಶೂಟಿಂಗ್ ಇರೋಲ್ಲ. ಸೊ ಬಿಡುವಿನ ಸಮಯದಲ್ಲಿ ಏನು ಮಾಡ್ತಾರೆ? ಬಿಡುವಿನ ಸಮಯದಲ್ಲಿ ಏನು ಮಾಡ್ತೀವಿ, ಯೂಶ್ವಲಿ ನಾವು ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ, ಇವಾಗ ನಾವು ಆಲ್ಮೋಸ್ಟ್ ಇವಾಗ ಒಂದೊಂದ್ಸಲಿ ತಿಂಗಳಿಗೆ 10 ದಿವಸ 12 ದಿವಸನೂ ಒಂದೊಂದ್ಸಲಿ ಶೂಟಿಂಗ್ ಇರುತ್ತೆ, ಒಂದೊಂದು ದಿವಸ 4 ದಿವಸ 5 ದಿವಸ ಇರುತ್ತೆ ಒಂದೊಂದು ತಿಂಗಳಲ್ಲಿ. ಸೊ 10-12 ದಿವಸ ನಾವು ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಮನೆಯಿಂದ ಹೊರಟ್ರೆ ನಾವು ವಾಪಸ್ ರೀಚ್ ಆಗೋದೇ ಒಂದು 9:30-10 ಗಂಟೆಗೆ. ಆಲ್ಮೋಸ್ಟ್ ದಿನದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಟೈಮ್ ನಾವು ಇಲ್ಲಿ ಕಳಿತೀವಿ. ಸೊ ನಾವೇ ಒಂದು ಕಂಡ್ಕೊಂಡಿರೋಂಥ ರೀತಿ ಏನಂದರೆ, ಇವಾಗ ಮಧ್ಯದಲ್ಲಿ ಫ್ರೀ ಟೈಮಲ್ಲಿ ಇದ್ದಾಗ ಒಬ್ರನ್ನೊಬ್ರು ರೇಗ್ಸೋದು, ಕಾಲು ಎಳೆಯೋದು, ಖುಷಿ ಆಗಿರುತ್ತೆ. ಒಟ್ಟಿನಲ್ಲಿ ಟೆನ್ಷನ್ ಅಲ್ಲಿ ಮರಿತೀವಿ ನಾವು. ಈ ವರ್ಕಲ್ಲಿ ಏನೋ ಒಂದು ಟೆನ್ಷನ್ ಆಗಿ ಮಾಡಬೇಕು ಅಂತ ಒಂದು ಮಾಡಿರ್ತೀವಿ, 100% ನಮ್ಮದು ಕೊಡಬೇಕು ಅಂತ ಮಾಡಿರ್ತೀವಿ. ಅದನ್ನೆಲ್ಲ ಫ್ರೀ ಟೈಮಲ್ಲಿ ಮರೆತುಬಿಡ್ತೀವಿ. ಅಥವಾ ತಪ್ಪುಗಳದು ಅವ್ರ ಕಾಲು ನಾವು ಹೇಳ್ಕೊಂಡು, ನಮ್ಮ ಕಾಲು ಇವ್ರು ಹೇಳ್ಕೊಂಡು, ಇನ್ನೇನು ಇವ್ರಿಗಂತೂ ಇಬ್ಬರು ಹೆಣ್ತಿರಿದ್ರಲ್ಲಿ ಅವರಂತೂ ಸಿಕ್ಕಾಪಟ್ಟೆ ಇವ್ರಿಗೆ ಕಾಲು ಎಳಿತಾರೆ. ಟೈಮ್ ಸಿಕ್ಕಿದ್ರೆ ಸಾಕು ಮಹಾರಾಜರು ಕಾಲು ಎಳಿತಾರೆ. ಮತ್ತು ನಾನು ಪರ್ಸ್ನಲಾಗಿ ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಈ ಪಾತ್ರನ ಮಾಡಿದಾಗ ನಾನು ಆ್ಯಸ್ ಎ ಕೋಆರ್ಟಿಸ್ಟಾಗಿ ನಿಂತಿರ್ತೀನಿ, ಎಷ್ಟು ಇನ್ವಾಲ್ವ್ ಆಗಿ ಮಾಡ್ತಾರಂದರೆ, ಆ ಮಗಳ ಮೇಲೆ ಪ್ರೀತಿನ ಎಲ್ಲೋ ಕಂಡಂಗೆ ನಾನು ವಿಲನ್ ಮಾಡ್ತಾ ಇದ್ರು ಕೆಲಸ ನನಗೆ ಒಂದು ಫೀಲ್ ಆಗುತ್ತೆ. ಆ ಥರ ಒಂದು ನ್ಯಾಚುರಲ್ ಆಗಿ ಇದು ಭಾಳ ಆ ಇನ್ವಾಲ್ವ್ಮೆಂಟ್ ಭಾಳ ಖುಷಿ ಆಗುತ್ತೆ. ಅವರು ಮಾಡಿರುವಂತಹ ಪಾತ್ರ ನಿಮ್ಮ ಕಣ್ಣಲ್ಲಿ ನೀರು ಬರೆಸಿರುವಂತಹ ಒಂದು ಸನ್ನಿವೇಶ ಹೇಳ್ಬೋದಾ? ಇದರಲ್ಲಿ ಅವರು ಏನಾಗುತ್ತೆ, ದಂಗೆ ಹೇಳ್ತಾರೆ, ಈ ಊರಲ್ಲೆಲ್ಲ ದಂಗೆ ಇದಾಗುತ್ತೆ. ಸೊ ಆ ದಂಗೆನ ಕಂಟ್ರೋಲ್ ಮಾಡಬೇಕು ಅಂತ ಒಂದು ವಿಷಯ ಬರುತ್ತೆ. ಸೊ ಇವ್ರಿಗೆ ಮಗಳ ಮೇಲೆ ಎಂಥ ಪ್ರೀತಿ ಅಂದರೆ,
ಆ ಮಗಳನ್ನ ಒಂದು ಸ್ವಲ್ಪ ಕೂಡ ಆಚೆ ಕಳಿಸ್ಬೇಕು ಅಂದ್ರೆ ಅಷ್ಟು ಸೆಕ್ಯೂರ್ಡಾಗಿ ಕಳಿಸ್ಬೇಕು. ಆವಾಗ ಇವರ ಹೆಂಡತಿ ಒಂದು ಐಡಿಯಾ ಕೊಡ್ತಾರೆ, ನೋಡಿ ಈ ದಂಗೆ ಇದನ್ನು ಹತ್ತಿಕ್ಕಕ್ಕೆ ನಿಮ್ಮ ಮಗಳನ್ನೇ ಕಳಿಸಿ ಅಂತ. ಸೊ ಅವಾಗ ಇವ್ರಿಗೆ ಫಸ್ಟ್ ಶಾಕ್ ಆಗುತ್ತೆ, ಹೆಂಗೆ ನಾನು ನನ್ನ ಮಗಳನ್ನ ಕಳಿಸ್ಲಿ, ಅವಳು ಬಿಟ್ಟು ಒಂದು ಕ್ಷಣ ಇದ್ದವನಲ್ಲ ಇದಾದವನಲ್ಲ, ಬಟ್ ಈಗ ಕಳಿಸ್ಲೇಬೇಕು. ಅದು ಯಾವ ದೃಷ್ಟಿಯಿಂದ ಇವ್ರು ಒಪ್ಕೊತಾರೆ ಅಂದರೆ, ಅವಳು ರಾಜಕುಮಾರಿ, ಮುಂದೆ ಇದನ್ನೆಲ್ಲ ಅವಳು ನಿಭಾಯಿಸಬೇಕು. ಸೊ ಆ ಒಂದು ದೃಷ್ಟಿಯಿಂದ, ಅವಳೊಂದು ಫ್ಯೂಚರ್ ದೃಷ್ಟಿಯಿಂದ ಅವಳು ಕಳ್ಸ್ಕೊಳ್ಳೋಕೆ ಒಪ್ತಾರೆ. ಆದರೂ ಒಳಗಡೆ ತುಂಬ ರೋದನೆ ಮಾಡಿಕೊಂಡು ಇದು ಮಾಡಿಕೊಂಡು ಕಳಿಸ್ತಾರೆ. ಆ ಸೀನು ನಮಗೆ ಒಂಥರ ಮಗಳನ್ನ ಇಲ್ಲಿ ಮದುವೆ ಮಾಡಿ ಹೊರಗಡೆ ಕಳಿಸ್ತಾರಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು. ರೇಣುರಾಜನ್ ಕ್ಯಾರೆಕ್ಟರ್ ಹೇಗೆ ಅಂದರೆ ಭಾಳ ಪೊಸೆಸಿವ್ ಮಗಳ ಮೇಲೆ. ಅವಳು ಒಬ್ಬಳು ದೈವಾಂಶ ಸಂಭೂತೆ ಅಂತ ಗೊತ್ತಿರತ್ತೆ, ಅವಳಿಗೆ ಏನು ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಒಂದು ಮನವರಿಕೆ ಇದ್ರೂ ಅತಿಯಾದ ಒಂದು ವ್ಯಾಮೋಹ ಮಗಳ ಮೇಲೆ. ಅವಳನ್ನ ಯಾರಾದ್ರೂ ಮದುವೆ ಆದ್ಮೇಲೆ ಇದು ಮನೆ ಅಳಿಯನ್ನೇ ಮಾಡ್ಕೋಬೇಕು ಅಂತ ಹುಡುಕ್ತಾ ಇರ್ತೀನಿ. ಜಮದಗ್ನಿ ಅನ್ನೋ ಒಬ್ಬ ಮುನಿಪುತ್ರ, ಅವನ ಜೊತೆ ಒಂದು ಸ್ವಲ್ಪ ಸಲಿಗೆ ಇದ್ರೆ ಅವ್ನು ಸ್ವಲ್ಪ ಇಷ್ಟ ಆಗಲ್ಲ. ಎಲ್ಲಿ ಅವನನ್ನ ಮದುವೆ ಆಗ್ಬಿಡ್ತಾಳೋ, ಎಲ್ಲಿ ಹೋಗಿ ಆ ಒಂದು ಆಶ್ರಮದಲ್ಲಿ ಇರ್ಬೇಕಾಗತ್ತೋ, ಎಷ್ಟು ಕಷ್ಟ ಪಡ್ಬೇಕಾಗತ್ತೆ ನನ್ನ ಮಗಳು, ಆ ಥರ ಒಂದು ಕ್ಯಾರೆಕ್ಟರ್. ಒಂದು ಬಹಳ ಮಗಳಿಗೋಸ್ಕರನೇ ಒಂದು ಜೀವನಾನ ಅರ್ಪಿಸ್ಕೊಳ್ಳೋ ಅಂತ ಒಬ್ಬ ರಾಜ, ಆ ಥರ ಕ್ಯಾರೆಕ್ಟರ್. ಇನ್ನು ಸೀರಿಯಲ್ ಸೆಟ್ನಲ್ಲಿ ಇವಾಗ ಹೇಳಿದ್ರಿ ತಮಾಷೆ ಮಾಡಿಕೊಂಡು ಒಂದು ಫ್ಯಾಮಿಲಿ ಥರ ಇರ್ತೀವಿ ಅಂತ ಹೇಳ್ಬಿಟ್ಟು, ಈಗ ಗೇಮ್ಸ್ ಕೂಡ ಆಡ್ತಾರೆ. ನಾನು ಹಿಂಗೆ ಸೆಟ್ ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವರು ಕುಂಟೆವಿಲ್ಲ ಆಡ್ತಾ ಇದ್ರು, ಖೋ ಖೋ, ಕಬಡ್ಡಿ ಈ ಥರ ಇಲ್ಲ, ವಿತ್ ಮೇಕಪ್ ಕೂಡ ಅವ್ರಿಗೇನು ಅನಿಸ್ತಾನೆ ಆ ಥರ. ಸೊ ನಿಮ್ಮ ಸೀರಿಯಲ್ ಸೆಟ್ಟಲ್ಲಿ ಯಾವುದಾದ್ರೂ ಗೇಮ್ಸ್ ಆಡ್ತೀರಾ? ಇಲ್ಲ, ನಮ್ಮ ಸೀರಿಯಲ್ ಯಾಕೆಂದ್ರೆ ಈಗ ಯಾವ್ದು ಕಿರೀಟ ಇರತ್ತೆ, ನಮ್ದು ನಾವು ಹಾಕೊಳ್ಳೋ ಬಟ್ಟೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಒಂದೂವರೆ ಇಂಚ್ ಇರುತ್ತೆ. ಆ ಶೇರ್ವಾನಿ ಅದೆಲ್ಲ ಸಿಕ್ಕಾಪಡೆ ದಪ್ಪ ಇರತ್ತೆ. ಇದು ಕೈಗೆ ಬಾಜು ಬಂದೇನೋ ಹಾಕೊಂಡಿರ್ತೀವಿ. ಸೊ ಅಷ್ಟು ಆರಾಮಾಗೆ ಆಟಗಳು, ಈ ಕ್ರಿಕೆಟ್ ಆಗಲಿ ಬ್ಯಾಡ್ಮಿಂಟನ್ ಆಗಲಿ ಆಡೋಕ್ಕಾಗಲ್ಲ. ಸೋಷಿಯಲ್ ಸೀರಿಯಲ್ ಆಡ್ಬಿಡ್ಬೋದು, ಆರಾಮಾಗಿ ಆಡ್ಬೋದು. ಬಟ್ ಈ ಥರ ಇವಾಗ ಈ ಥರ ಪೇಟ ಎಲ್ಲ ಹಾಕೊಂಡಾಗ ಆಗಲ್ಲ. ಸೊ ಏನು ತಮಾಷೆ ಮಾಡಿಕೊಂಡು ಕಾಲ ಎಳಿತೀವಿ ಹೊರತು ಆಟ ಆಡುವಷ್ಟು ಟೈಮ್ ನಮ್ಮ ಡೈರೆಕ್ಟರ್ ಕೊಡಲ್ಲ, ನಮಗೂ ಟೈಮ್ ಇರಲ್ಲ. ಅಲ್ಲಿ ಈ ಅಂತ್ಯಾಕ್ಷರಿ ಆಡೋದು ಅಥವಾ ಸಿನಿಮಾ ನೇಮ್ಸ್ ಆದ್ರೆ ಸಿಗೋದೇ ಇಲ್ಲ, ಅಷ್ಟು ಟೈಮ್ ಸಿಗೋದೇ ಇಲ್ಲ. ಅಲ್ಲಿ ನಾವು ಸೋಷಿಯಲ್ ಪ್ಲೇಗಳು ಮಾಡಿದಾಗ ಅದೆಲ್ಲ ಮಾಡ್ತಾ ಇದ್ವಿ, ಬಟ್ ಇಲ್ಲಿ ಅಷ್ಟು ಟೈಮ್ ಸಿಗಲ್ಲ. ಸೋಷಿಯಲ್ ಸೀರಿಯಲ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ಸಲಿ ಡೈಲಾಗ್ ನೋಡ್ಕೊಂಡ್ಬಿಟ್ರೆ ಕೆಲವು ನಮ್ಮ ಪದಗಳೇ ಹಾಕೊಂಡು ಮಾಡ್ಕೊಂಡ್ಬಿಡ್ಬೋದು. ಇದರಲ್ಲಿ ಕೂಡ್ಸ್ಕೊಳ್ಳೋದೇ ಕಷ್ಟ ಆಗುತ್ತೆ. ಭಾಷೆನ ಫಸ್ಟ್ ನಮ್ಗೆ ನಮ್ಮ ತಲೆಯಲ್ಲಿ ಹಾಕೊಂಡು ಅದನ್ನ ವಾಪಸ್ ರೀಪ್ರೊಡ್ಯೂಸ್ ಮಾಡೋದಿದೆಯಲ್ಲ, ಅದೊಂದು ಸ್ವಲ್ಪ ಕಷ್ಟವಾದ ಕೆಲಸ. ಅದು ಅಂಡ್ ವಿತ್ ಎಕ್ಸ್ಪ್ರೆಷನ್ ಮಾಡಬೇಕು. ಏನೋ ಗಟ್ಟು ಹೊಡ್ಕೊಂಡು ಮಾಡ್ತಾ ಇದೀವಿ ಅಂತ ಅನ್ಸ್ಬಾರ್ದು ಯಾರಿಗೂ, ನಾವೇ ಹೇಳ್ತಾ ಇದ್ದೀವಿ ಅಂತ ಅನ್ಸ್ಬೇಕು ಜನರಿಗೆ. ಸೊ ಅದನ್ನ ಫಸ್ಟ್ ನಮ್ಗೆ ಅರ್ಥ ಮಾಡಿಕೊಂಡು ಆ ಪದಗಳೇ ಬರಬೇಕು. ಮಧ್ಯದಲ್ಲಿ ಯಾವುದು ಆಂಗ್ಲ ಭಾಷೆ ಯೂಸ್ ಮಾಡಬಾರ್ದು, ಕನ್ನಡದಲ್ಲೇ ಹೇಳಬೇಕು. ಸೊ ಆ ಥರದ್ದೆಲ್ಲ ಇರತ್ತಲ್ಲ. ಆ್ಯಂಡ್ ಒಂದು ಸ್ವಲ್ಪ ಬುಕಿಶ್ ಆಗಿರುತ್ತೆ ಲ್ಯಾಂಗ್ವೇಜ್. ಸೊ ಹಿಂದೆ ಆ ರಾಜರು ಮಹಾರಾಜರು ಹೇಗೆ ಮಾತಾಡ್ತಿದ್ರು ಅದೇ ಶೈಲಿನಲ್ಲಿ ಮಾತಾಡಬೇಕಾಗಿರೋದ್ರಿಂದ ಸೊ ಅದರಲ್ಲೇ ಕಾಲ ನಮಗೆ ಟೈಮ್ ಸಾಕಾಗಲ್ಲ ಒಂದೊಂದು ಸರ್ತಿ. ಸೊ ಸೀರಿಯಲ್ ಸೆಟ್ನಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರು. ಅದರಲ್ಲೂ 2 ಬ್ಯೂಟಿಫುಲ್ ಬೆಡಗಿರನ್ನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕೂರಿಸಿದ್ದೀನಿ. ಯಾರು ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಹಾಯ್. ಹಾಯ್ ಹಾಯ್, ಚೆನ್ನಾಗಿದ್ದೀನಿ. ನೀವು? ನಾನು ಫೈನ್, ಸೂಪರ್ ಆಗಿದ್ದೀನಿ. ನೀವು? ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನಪ್ಪ ಪ್ರಶ್ನೆ ಅಂತ ಅಂದರೆ, ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಇದೇ ಗೆಟಪ್ಪಲ್ಲಿ ಇರಬೇಕು ನನಗನ್ಸ್ದಾಗೆ. ಹೇಗೆ ಕ್ಯಾರಿ ಮಾಡ್ತೀರಾ ಅಂತ? ಹೆಣ್ಮಕ್ಳಿಗೆ ಅಲಂಕಾರ, ಡ್ರೆಸ್ಸು, ಆರ್ನಮೆಂಟ್ಸು ಇದನ್ನೆಲ್ಲ ಕ್ಯಾರಿ ಮಾಡೋದು ಹೇಳ್ಕೊಡ್ಬೇಕು ಅಂತೇನಿಲ್ಲ. ಅದೆಷ್ಟೇ ಭಾರ ಇದ್ರೂ ನಮ್ಗೆ ಭಾರ ಅನ್ಸಲ್ಲ. ಸೀನಲ್ಲಿ ಬಂದಾಗ ಖುಷಿ ಆಗುತ್ತೆ. ಆಭರಣ ಆಗಲಿ, ಆ ಡ್ರೆಸ್ ಆಗಲಿ. ಮೊದಲೇ ನಾವಿಬ್ರು ಅರಮನೆಯವರು, ಸೊ ಅಭ್ಯಾಸ ಆಗೋಗಿದೆ. ಒಂದಿನಕ್ಕಿಂತ ಒಂದಿನ ಜಾಸ್ತಿ ಹಾಕೊಳಕ್ ನೋಡ್ತೀವಿ. ಅಮ್ಮ ಇದು ಹಾಕೊಂಡ್ಬಿಟ್ಟಿದ್ದಾರೆ ಇವತ್ತು, ನಾನು ಈ ಥರದ್ದು ಹಾಕೋತೀನಿ ಅಂತ ನಾವೇ ಅಲ್ಲಿ ಚೆನ್ನಾಗಿ ಡ್ರೆಸ್ ಮಾಡ್ಕೋತೀವಿ. ಸೂಪರ್. ಆ್ಯಂಡ್ ಏನಂತ ಹೇಳಿದ್ರೆ, ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ಏನಪ್ಪ ಅಂತಂದ್ರೆ ಅಲ್ಲಿಂದ ಕಮೆಂಟ್ ಪಾಸ್ ಆಗಬೇಕು. ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ, ಸಕಲ. ಅಷ್ಟೇ ಬೇಕಾಗಿರೋದು. ಇನ್ನು ಏನಂತ ಹೇಳಿದ್ರೆ, ಇಷ್ಟೆಲ್ಲ ಮೇಕಪ್ ಹಾಕ್ಕೊಂಡು, ಜೊತೆಗೆ ಇಷ್ಟೆಲ್ಲ ಕಾಸ್ಟ್ಯೂಮ್ಸು, ಈಗ ಟಯರ್ಡ್ ಆಗಿರ್ತೀವಿ, ಮೇಕಪ್ ರಿಮೂವ್ ಮಾಡಲೇಬೇಕಾಗಿರುವಂತಹ ಒಂದು ಸವಾಲಿರುತ್ತೆ ಮನೆಗೆ ಹೋದ್ಮೇಲೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ, ಇರಲಿ ಬಿಡು ಅಂತೇಳ್ಬಿಟ್ಟು ಹಾಗೆ ಮಲಗ್ತೀವಿ. ಸೊ ಇದರಿಂದ ಎಫೆಕ್ಟ್ ಆಗುತ್ತಾ? ಮೇಕಪ್ ಹಾಕೋದ್ರಿಂದ ಡೈಲಿ ಸ್ಕಿನ್ ಹಾಳಾಗುತ್ತಾ? ಬಿಕಾಸ್ ಮೇಕಪ್ ಇಲ್ಲದೆ ಈ ಒಂದು ಸೀರಿಯಲ್ ತುಂಬ ಜಾಸ್ತಿನೇ ಬೇಕು ಬೇರೆ ಸೀರಿಯಲ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಇನ್ಫ್ಯಾಕ್ಟ್ ನಾವಿಬ್ರು ಮೇಕಪ್ ಮನೆಗೆ ಹೋಗಿ ತೆಗಿಯೋದೇನು ಅಭ್ಯಾಸ ಇಲ್ಲ ನಮಗೆ.
ಇಲ್ಲೇ ತೆಗೆದ್ಬಿಡ್ತೀವಿ. ಮುಗೀತು ಅಂದ ತಕ್ಷಣ ಫಸ್ಟ್ ಮಾಡೋದು ಅದೇ ಕೆಲಸ, ಮೇಕಪ್ ತೆಗೆದ್ಬಿಡ್ತೀವಿ. ಆ್ಯಂಡ್ ಎಸ್, ಮೇಕಪ್ಪು ಅಂದರೆ ಎಲ್ಲದೂ ಕೆಮಿಕಲ್ಸ್ ಇರುತ್ತೆ ಅಲ್ವಾ. ಸೊ ಮೇಕಪ್ಪು ಐಟಮ್ಗಳು ಯಾವುದನ್ನೇ ನಾವು ಯೂಸ್ ಮಾಡಿದ್ರು ನಮ್ಮ ಸ್ಕಿನ್ದು ಕೇರ್ ರೊಟೀನ್ ಏನಿದೆ ಅದನ್ನು ರೆಗ್ಯುಲರ್ ಆಗಿ ನಾವು ಇಟ್ಕೊಂಡ್ರೆ ಆಯಿತು. ಆ್ಯಕ್ಚುಲಿ ಇವಳನ್ನ ಕೇಳಿ, ಇವಳಮ್ಮ ಆ್ಯಕ್ಚುಲಿ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೇಕಪ್ ಇಲ್ಲದೆ ಇರೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಮೇಕಪ್ ಬೇಕೇ ಬೇಕು. ಅದರಿಂದಾನೇ ನಮ್ಮ ರೋಲ್ಗೆ ಒಂದು ಜಸ್ಟಿಸ್ ಆಗೋದು. ಯಾಕಂದರೆ ಈ ರೋಲ್ಗೆ ಇಷ್ಟು ಗೆಟಪ್ ಬೇಕೇ ಬೇಕು. ಹಾಗಂತ ನಮ್ಮ ಸ್ಕಿನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ನಾವು ಮಾಡೋ ಸ್ಕಿನ್ ಕೇರ್ ರೂಟೀನ್ನ ಮೇಕಪ್ ಏನೇ ಹಾಕಿದ್ರು ನೀಟಾಗಿ ರಿಮೂವ್ ಮಾಡಿ ಫೇಸ್ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಏನೂ ಆಗಲ್ಲ. ಅದಕ್ಕೆ ಅಂತ ಸೆಪ್ರೇಟಾಗಿ ಅವ್ರ ಅಮ್ಮ ಅವಳಿಗೆ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್ನ ತಂದು ಕೊಟ್ಟಿದ್ದಾರೆ. ಸೊ ಆವಾಗ ನಾನು ಸ್ವಲ್ಪ ಅದರಿಂದ ತೊಗೊಂಡು ಅದ್ರಲ್ಲಿ ಮೇಕಪ್ ತೆಗಿತೀವಿ. ಅದರಲ್ಲೇ ನೀವು ಎತ್ಕೊಂಡು ಹಚ್ಕೊಂಡಿದ್ದೀವಿ. ವೆಟ್ ವೈಪ್ಸ್ ಬೆಟರ್ ಡ್ರೈಗಿನ್ನ. ವೆಟ್ ಇಸ್ ಮಚ್ ಬೆಟರ್. ಯಾಕಂದರೆ ಹಾರ್ಶ್ ಆಗಿರೋದ್ರಿಂದ ಸ್ಕಿನ್ಗೆ ಡ್ಯಾಮೇಜ್ ಆಗುತ್ತೆ ಡ್ರೈ ವೈಪ್ಸ್ ಆದರೆ. ಸೊ ಈ ರೀತಿ ಸ್ವಲ್ಪ ಕೇರ್ ತೊಗೊಂಡ್ರೆ ಸಾಕು, ಏನು ಹಾರ್ಮ್ಫುಲ್ಲು ಆಗಲ್ಲ. ಆ್ಯಂಡ್ ಎಸ್ಪೆಷಲಿ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು. ಅಥವಾ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಅದನ್ನೆಲ್ಲ ನೋಡಿಕೊಂಡ್ರೆ ಸಾಕು, ಏನು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಟಿಪ್ಸ್ ಕೊಡ್ತಾರೆ, ಒಂದು ಎಪಿಸೋಡ್ ಮಾಡ್ಬೋದು. ಮತ್ತು ಮೇಕಪ್ ನೋಡಿ, ನಾವು ಆರ್ಟಿಸ್ಟ್ ಅಂತ ಹೇಳ್ತಿರೋದಲ್ಲ, ಹೆಣ್ಮಕ್ಳಿಗೆ ಹಂಗೆ ನೋಡಿ, ಆರ್ನಮೆಂಟ್ಸು, ಸೀರೆ, ಮೇಕಪ್ಪು ಪ್ರತಿಯೊಂದಕ್ಕೂ ಇರೋ ಇಂಟ್ರೆಸ್ಟ್ ಅದು ಅಲ್ವಾ. ಖಂಡಿತ ಇದನ್ನ ಇನ್ನೊಂದು ಎಪಿಸೋಡೇ ಮಾಡಿಬಿಡ್ತೀನಿ. ಮೇಕಪ್ ಟಿಪ್ಸ್ ಫ್ರಮ್ ರೇಣುಕಾ ಯಲ್ಲಮ್ಮ ಸೀರಿಯಲ್ ಆರ್ಟಿಸ್ಟ್ ಅಂತ ಹೇಳಿಬಿಟ್ಟು. ಇನ್ನು ಪಾತ್ರದ ಬಗ್ಗೆ ಬಂದ್ಬಿಡ್ತೀನಿ. ನಿಮ್ಮ ಪಾತ್ರ ಒಂದು ರೀತಿಯಾಗಿ ಎಲ್ಲರ ಮನ ಮುಟ್ಟಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ಯೂರಿಯಾಸಿಟಿ ಕೂಡ ಇದೆ. ನೊಂದ್ಕೊಂಡಿದ್ದೀರಾ ಒಂದು ವಿಚಾರವಾಗಿ, ರಿಜೆಕ್ಟ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಸೊ ಹೇಳ್ಬಿಡಿ ನಿಮ್ಮ ಪಾತ್ರದ ಬಗ್ಗೆ, ರಿಜೆಕ್ಟ್ ಆಗಿರೋದ್ರ ಬಗ್ಗೆ, ನಿಮ್ಮ ನೋವಿನ ಬಗ್ಗೆ. ರೇಣುಕೆ ಯುವರಾಣಿ. ಅವಳು ಯುವರಾಣಿ ಆಗಿದ್ರು ಅವಳಿಗೆ ಹೇಗೆ ಅಂದರೆ ಅರಮನೆ ಅಷ್ಟೊಂದು ಹಿಡ್ಸಲ್ಲ. ಮೊದಲಿಂದಾನು ಸಾಮಾನ್ಯ ಜನರ ಜೊತೆ ಬೆರ್ತ ಅಭ್ಯಾಸ, ಆಚೆ ಎಲ್ಲರ ಜೊತೆ ಬೆರಿಬೇಕು, ಸುತ್ತಬೇಕು, ಅರಮನೆ ಬಿಟ್ಟು ಬೇರೆ ಜಗತ್ತನ್ನ ನೋಡಬೇಕು ಅನ್ನೋ ಆಸೆ. ಅವಳಿಗೊಬ್ಳು ಗೆಳತಿನೂ ಇದ್ದಾಳೆ ಯಲ್ಲಮ್ಮ ಅಂತ, ಜೊತೆಗೆ ಒಬ್ಬ ಗೆಳೆಯನೂ ಇದ್ದಾನೆ ಜಮದಗ್ನಿ ಅಂತ. ಸೊ ಹೀಗೆ ಅವಳು ಅರಮನೆಯಲ್ಲಂತೂ ಅವಳ ತಾಯಿ ಹೇಗೆ ಅಂದರೆ ಗೆಳತಿ ಥರ. ಅವಳು ಎಲ್ಲದನ್ನೂ ಶೇರ್ ಮಾಡ್ತಾಳೆ, ಯಾವುದಕ್ಕೂ ಹೆದರಲ್ಲ ಅಮ್ಮನ ಹತ್ರ. ಏನೇ ಸಮಸ್ಯೆ ಬಂದರೂ ಮೊದಲು ಕಣ್ಣೋಡೆ ಕಂಡುಹಿಡಿಯೋದು ಅಂದರೆ ಅವ್ರ ತಾಯಿ ಇಂದುಮತಿ. ಸೊ ಅರಮನೆಯಲ್ಲಿ ಎಷ್ಟೇ ಕೆಟ್ಟದ್ದು ನಡೆದ್ರು ರೇಣುಕೆ ಎಷ್ಟು ಮುಗ್ಧೆ ಅಂದರೆ ಅವಳಿಗೇನಾದರೂ ಕೆಟ್ಟದ್ದು ಆಗ್ತಿದೆ ಅಂದರೆ ಅದು ಗೊತ್ತಾಗೋದು ಇಲ್ಲ. ಸೊ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅನ್ನೋದನ್ನ ತಿಳಿಸೋದಂದರೆ ಇಂದುಮತಿನೇ. ಸೊ ರೇಣುಕೆ ಏನೇ ಆಗಿದ್ರು ಖಂಡಿತವಾಗ್ಲೂ ಇಂದುಮತಿ ಹಾಗೂ ಅವರ ಅಪ್ಪನ ಪ್ರೀತಿಯಿಂದಾನೆ. ಇನ್ನೇನಿಲ್ಲ, ರೇಣುಕೆ ಹೇಗೆ ಅಂದರೆ ಬರೀ ಒಂದು ಯುವರಾಣಿ ಅನ್ನುವ ಗತ್ತಾಗಲಿ ಅಹಂಕಾರ ಆಗಲಿ ಅವಳಿಗೆ ಇಲ್ಲವೇ ಇಲ್ಲ. ರಾಜನ ಆಳಬೇಕು ಅನ್ನೋ ಆಸೆನೂ ಇಲ್ಲ. ಅವಳಿಗೆ ಮುಖ್ಯ ಏನಂದರೆ ಅವ್ರ ಅಪ್ಪ ಅಮ್ಮ, ಅವ್ರ ಪ್ರೀತಿ, ಅವ್ರು ಏನೇ ಹೇಳಿದ್ರು ಮಾತು ಕೇಳಬೇಕು. ಆಮೇಲೆ ಅವಳಿಗೆ ಆದ ಸುಮಾರಷ್ಟು ಆಸೆಗಳಿದೆ. ರೇಣುಕೆ ಬರೀ ಒಂದು ರಾಣಿ ಅಷ್ಟೇ ಅಲ್ಲ, ಅವಳೊಳಗೆ ಸುಮಾರಷ್ಟು ಎಮೋಷನ್ಸ್ ಕೂಡ ಇದೆ. ಖುಷಿ ಇದೆ, ದುಃಖ ಇದೆ, ಯಾವ ಸಮಯದಲ್ಲಿ ಹೇಗಿರಬೇಕು ಅನ್ನೋದು ಅವಳಿಗೆ ತಿಳಿದಿದೆ. ಈಗ ಸದ್ಯದಲ್ಲಿ ಏನಾಗಿದೆ ಅಂದರೆ ರೇಣುಕೆ ಗೆಳೆಯ ಜಮದಗ್ನಿ ಮೇಲೆ ಪ್ರೀತಿ ಹುಟ್ಟಿದೆ ರೇಣುಕೆಗೆ. ಅದನ್ನು ಅವನ ಹತ್ರ ಹೇಳಬೇಕು ಅಂತ ಹೋಗಿರ್ತಾಳೆ. ಆದರೆ ಕಾರಣಾಂತರಗಳಿಂದ ಜಮದಗ್ನಿ ಒಪ್ಕೊಳ್ಳಲ್ಲ ರೇಣುಕೆನ. ಯಾಕೆಂದರೆ ಅವನಿಗೂ ಅವ್ರ ಅಪ್ಪನ ರುಚಿಕರು ಹೇಳಿರ್ತಾರೆ, ಯಾಕೆಂದರೆ ಅವನು ಸಾಧನೆ ಮಾಡಬೇಕಲ್ವ. ಹಾಗಾಗಿ ಅವನು ಕಾರಣಾಂತರಗಳಿಂದ ಅವ್ನಿಗಿಷ್ಟ ಇದ್ದರೂ ಬೇಡ ಅಂತಾನೆ ರೇಣುಕೆಗೆ. ಬಟ್ ರೇಣುಕೆಗೆ ಗೊತ್ತಿಲ್ಲ ಅವನಿಗೂ ಇಷ್ಟ ಅಂತ. ಸೊ ಅವಳು ತುಂಬ ನೊಂದ್ಕೊಂಡಿದ್ದಾಳೆ ಜಮದಗ್ನಿ ಅವಳನ್ನ ಒಪ್ಕೊಂಡಿಲ್ಲ ಅಂತ. ಬಟ್ ಅದೇ ಸಮಯದಲ್ಲಿ ಇನ್ನೊಂದು ಸವಾಲೇನೆಂದರೆ ದಂಗೆ ಎದ್ದಿದೆ ಊರಲ್ಲಿ, ರೇಣುಕೆ ಅದನ್ನೂ ಕಾಪಾಡಬೇಕು. ಸೊ ಈಗ ಹೇಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ರೇಣುಕೆಗೆ ಒಂದು ಕಡೆ ಜಮದಗ್ನಿಯಿಂದ ಮನಸ್ಸು ನೊಂದ್ಕೊಂಡಿದೆ, ಆದರೆ ಅವಳು ಬೇಜಾರು ಮಾಡ್ಕೊಳ್ಳೋಂಗೂ ಇಲ್ಲ, ರಾಜನ ಕಾಪಾಡಲೂಬೇಕು. ಸೊ ಈಗ ನೋಡ್ಬೇಕು ಅವಳು ರಾಣಿಯಾಗಿ ನಿರ್ಧಾರ ತಗೋತಾಳೋ ಇಲ್ವಾ ಚಿಕ್ಕ ಹುಡುಗಿ ಥರ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾಳೆ ಅಂತ. ಸೊ ಇನ್ನು ರಿಯಲ್ ಲೈಫಲ್ಲಿ ಹೇಗೆ ರೇಣುಕೆ ಅವರು? ಇವಾಗ ಹೇಳಿದ್ರಿ ತುಂಬ ಮುಗ್ದೆ, ಸರಿ ಯಾವುದು ತಪ್ಪ್ಯಾವುದು ಗೊತ್ತಾಗೋದಿಲ್ಲ ಅಂತ. ರಿಯಲ್ ಲೈಫಲ್ಲಿ ಹೇಗೆ? ಏನೂ ವ್ಯತ್ಯಾಸ ಇಲ್ಲ. ರೇಣುಕೆ ಪಾತ್ರದಲ್ಲಿ ರೇಣುಕೆ ಎಷ್ಟು ಎಮೋಷ್ನಲಿ ಫೂಲ್ ಆಗಿರ್ತಾಳೆ. ಯಾರಾದರೂ ಇದು ಒಳ್ಳೇದು ಅಂದ ತಕ್ಷಣ ಒಳ್ಳೇದು ಅಂತ ನಂಬ್ಕೋತಾಳೆ, ಇದು ಕೆಟ್ಟದು ಅಂತಂದ್ರೂ ಅದು ಒಪ್ಕೊಳ್ಳಲ್ಲ, ನಂಬ್ಕೊಳ್ಳಲ್ಲ. ಮಹಾತಿನೂ ರಿಯಲ್ ಲೈಫಲ್ಲಿ ಹಾಗೇನೆ. ಅವಳಿಗೆ ರಿಯಲ್ ಆಗಿ ಯಾವುದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಆಗೋ ತನಕನೂ ಅವಳು ಎಲ್ಲದನ್ನು ನೋಡಿದ್ದನ್ನೆಲ್ಲ ಒಳ್ಳೇದು ಅಂತಾನೆ ಅನ್ಕೊಂಡಿರ್ತಾಳೆ. ಆ ಕ್ಯಾರೆಕ್ಟರ್ ಅವಳದ್ದು ಇದೇ ಅಷ್ಟೇ, ಅದರ ಅರ್ಥ ಅದಲ್ಲ. ಅವಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಿದೆ, ಮಹಾತಿಗೂ ಗೊತ್ತಿದೆ. ಹೌದಾ? ಖಂಡಿತವಾಗ್ಲೂ ಗೊತ್ತಿದೆ. ಅಂದರೆ ಹಾಗಿದ್ರೆ ಈಸಿಯಾಗಿ ಯಾಮಾರ್ಸಕ್ ಆಗಲ್ಲ, ಬಿಟ್ಬಿಡಿ. ಜಮದಗ್ನಿ ಅವ್ರಿಗೆ ಹೇಳ್ತೀನಿ, ಯಾಕ್ರಿ ರಿಜೆಕ್ಟ್ ಮಾಡಿದ್ರಿ? ಇಷ್ಟು ಮುದ್ದಾದ ಹುಡುಗಿನ ಪಾಪ ಮನ್ಸಿಗೆ ನೊಂದ್ಕೊಂಡಿದ್ದಾಳೆ. ಸಾಕು ತಾಯಿ ಇಂದುಮತಿ ಅವ್ರನ್ನ ಮಾತಾಡಿಸ್ಬಿಡೋಣ. ಸಾಕು ತಾಯಿ ಅಂತ ಹೇಳಿದ್ರೆ ಸ್ವಂತ ತಾಯಿನೇ, ಸಾಕು ತಾಯಿನೇ. ಬಟ್ ಇದರಲ್ಲಿ ಆ ರೀತಿಯಾಗಿ ತೋರಿಸಿಲ್ಲ. ಒಂದು ರೀತಿಯಾಗಿ ಸಾಕು ತಾಯಿಗಳಿಗೆ ಪಾಠವನ್ನ ಹೇಳ್ಕೊಡುವಂತಹ ಪಾತ್ರ. ನಿಮ್ಮ ಪಾತ್ರದ ಬಗ್ಗೆ, ಓವರ್ ಆಲ್ ಸೀರಿಯಲ್ ಜರ್ನಿ ಬಗ್ಗೆ ಹೇಳೋದಾದ್ರೆ? ನಾನು ನನ್ನ ಸೀರಿಯಲ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ, ರೇಣುಕೆ ಚಿಕ್ಕ ಮಕ್ಕಳು, ರೇಣುಕೆ ಯಲ್ಲಮ್ಮ ಇರುವಾಗಿಂದನೂ ನನಗೆ ರೇಣುಕೆ ಮೇಲೆ ಒಂಥರ ಅಟ್ಯಾಚ್ಮೆಂಟ್. ಇದಕ್ಕಿಂತ ಮೊದಲು ಮಾಡ್ತಿದ್ದು ಹುಡುಗಿ ಜೊತೆಗೆ ಏನು ಅಟ್ಯಾಚ್ಮೆಂಟ್ ಇತ್ತೋ, ಮಾತಿ ಬಂದಮೇಲೆ ಸೇಮ್ ಅಟ್ಯಾಚ್ಮೆಂಟು ರಿಯಲ್ ಲೈಫಲ್ಲೂ ಅದೇ ಥರ ಬಿಲ್ಡ್ ಆಯಿತು.
ಆ್ಯಂಡ್ ಅಗೇನ್ ಸೀನ್ಸು ಅದೇ ಥರ ಬರ್ತಿರುತ್ತೆ. ಇಂದುಮತಿ ಪಾತ್ರ ಏನು ಅಂದರೆ ರೇಣುಕೆನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿರುವಂಥ ಒಂದು ಹೆಂಗಸು, ಮತ್ತು ಮಗಳ ಬಗ್ಗೆ ಅಪಾರವಾದ ಪ್ರೇಮ ಇರುವಂಥವಳು. ಅಂದರೆ ನನಗೆ ಮಗಳು ಬೇಕು ಅಂತ ನಮ್ಮ ಮಗಳು ಬೇಕು ಅಂತ ರೇಣುರಾಜ ಮತ್ತು ಒಂದು ಪುತ್ರಕಾಮೇಷ್ಟಿ ಯಾಗ ಮಾಡಿ ಪಡ್ತಿರೋವಂಥದ್ದು. ಆದರೆ ಏನೋ ಇಂದುಮತಿ ಭಾಗ್ಯ ರೇಣುಕೆ ಅವಳು ಮಡ್ಲಿಕ್ಕೆ ಸಿಕ್ಕಿಬಿಡ್ತಾಳೆ. ಆದರೆ ಇಂದುಮತಿಗೆ ಮತ್ತು ರೇಣುರಾಜರಿಗೆ ಮಾತ್ರ ಗೊತ್ತಿರೋ ವಿಷಯ ಏನು ಅಂದರೆ ರೇಣುಕೆ ಒಬ್ಬಳು ಪಾರ್ವತಿ ಅಂಶ ಅಂತ. ಸೊ ಇಂದುಮತಿಗೆ ಒಂದು ರೀತಿ ಧನ್ಯತಾ ಭಾವನೂ ಇದೆ, ದೇವರ ಅಂಶನ ನಾನು ಬೆಳೆಸ್ತಾ ಇದ್ದೀನಿ ಅಂತ. ಅದ್ರ ಜೊತೆಗೆ ದೇವರ ಅಂಶ ಆದ್ರೂ ಯಾವತ್ತೂ ಸಂಸ್ಕಾರಗಳಿಲ್ಲದೆ ಇರುವಂಥ ಒಬ್ಬ ಮನುಷ್ಯ ಏನು ಬೇಕಾದರೂ ಆಗ್ಬೋದು. ಅದಕ್ಕೋಸ್ಕರ ರೇಣುಕೆ ಯಾವ ಕಾರಣಕ್ಕೂ ಕೆಟ್ಟ ದಾರಿಗೆ ಹೋಗಬಾರ್ದು, ರೇಣುಕೆಗೆ ಇದರಿಂದ ಯಾವುದೇ ಅಪಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಭಾಳ ಜಾಗ್ರತೆಯಾಗಿ ರೇಣುಕೆನ ನೋಡ್ಕೋತಾ ಇರುವಂಥ ಪಾತ್ರ ನಾನು. ಸೊ ನೋಡಿದ್ರಲ್ವಾ, ನಾನಂತೂ ಸೆಟಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನೀವು ಕೂಡ ಈ ಒಂದು ಎಪಿಸೋಡ್ನ ಎಂಜಾಯ್ ಮಾಡಿದಿರಾ ಅಂತ ಭಾವಿಸ್ತಾ ಒಳ್ಳೊಳ್ಳೆ ಸಂದರ್ಶನವನ್ನ ಹೊತ್ತು ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.